ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮ ಶುರು ಮಾಡಬೇಕು. ಏನು ನಿಮ್ಮಳ್ಳಿಯವರೇ, ಏನು ಸಮಾಚಾರ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ಮೀನಿನ ಊಟ, ಮೀನಿನ ಅಡುಗೆಗಳು, ಮೀನಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ದೀವಿ. ತುಂಬ ಜನ ಆರೋಗ್ಯದ ಬಗ್ಗೆ ಕಾಳಜಿ ಇರ್ತಕ್ಕಂಥವರೆಲ್ಲನೂ ಸಹ ಸರ್ ಮೀನು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ಸರ್ ಅಂತ. ಅದೇನಪ್ಪ, ಮೀನು ಊಟಕ್ಕೆ ಎಷ್ಟೊಂದು ಕಾಸ್ಟ್ಲಿ ಗೊತ್ತಾ? ಬೇರೆ ಊಟಗಳಿಗಿಂತ ಸ್ವಲ್ಪ ಕಾಸ್ಟ್ಲಿನೇ ಅದು. ನಾವು ಅನ್ಕೊಳ್ತೀವಿ ಏನು ಫ್ರೀಯಾಗಿ ಮೀನು ಸಿಗುತ್ತೆ, ಹಿಡ್ಕೊಂಬರಕ್ಕೆ ಕಾಸು ಬೇಡವಾ ಸರ್? ಹೋಗ್ಬೇಕು, ಬೋಟಲ್ಲಿ ತರಬೇಕು, ಅದನ್ನು ಹಾಕಬೇಕು, ಇಲ್ಲಿ ವಾಪಸ್ ಕಳಿಸ್ಬೇಕು, ಬೆಂಗಳೂರಿಗೆ ತರಬೇಕು. ಆದರೂ ಕೂಡ ಮೀನು ಊಟ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಜನಪ್ರಿಯವಾದಂಥ ರಘುಸ್ ಕಿಚನ್, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜನಪ್ರಿಯವಾದಂಥ ಹೋಟೆಲು. ಮೀನಿನ ಊಟಕ್ಕೆ ಒಂದು ಅದ್ಭುತವಾದಂಥ ಜಾಯಿಂಟು. ಅಲ್ಲಿ ನಮ್ಮ ರಘು ಅವರಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಮೀನಿನ ಅಡುಗೆಯನ್ನು ಮಾಡಿ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಕುಂದಾಪುರದ ಬಾಯ್ ಮಿಸ್ಟರ್ ರಘು, ಬನ್ನಿ ಸರ್. ರಘು ಅವರು ಬಂದರು ಅಂತ ಹೇಳಿದ್ರೆ ಮೀನಿನ ಒಂದು ಅಡುಗೆ ತಯಾರಾಯಿತು ಅಂತ. ಏನಪ್ಪ ಇದು? ಪಾಂಪ್ಲೆಟ್ ಮೀನು ಇದು. ಬಿಳಿ ಪಾಂಪ್ಲೆಟ್ ಇದು? ವೈಟ್ ಪಾಂಪ್ಲೆಟ್. ಓಕೆ, ಏನು ಮಾಡ್ತಾ ಇದ್ದೀರಿ ಸರ್? ಯೂಶಲಿ ಫಿಶ್ ಕರಿ ಎಲ್ಲ ಮಾಡಿ ತೋರಿಸಿದ್ದೀನಿ. ಓಕೆ, ಸ್ವಲ್ಪ ಚೇಂಜ್ ಇದು. ಫಿಶ್ ಕುರ್ಮಾ ಹೆಂಗ್ರಿ ಮಾಡ್ತೀರಾ? ಮಾಡ್ತೀನಿ ಸರ್, ಮಾಡ್ತೀನಿ. ಮಂಗಳೂರು ಸ್ಟೈಲ್ ಅಲ್ಲ ಇದು. ಇದು ಬಂದು ನಾರ್ತ್ ಸ್ಟೈಲ್ ಅಲ್ಲಿ ಮಾಡ್ತಾರೆ. ನಾರ್ತ್ ಕಡೆ ಎಲ್ಲ ನಾರ್ತ್ ಕಡೆ ಫಿಶ್ ಕುರ್ಮಾ ಮಾಡ್ತಾರೆ. ಆ ಕುರ್ಮಾ ನಿಮ್ಮ ಹೋಟೆಲ್ ಸಿಗುತ್ತಾ? ಮಾಡ್ಕೊಡ್ತೀರಾ? ಓಕೆ, ಫಿಶ್ ಕುರ್ಮಾ ಮಾಡಕ್ಕೆ ಏನೇನು ತಂದಿದ್ದೀರಿ? ಫಿಶ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಮೀನು, ತೆಂಗಿನಕಾಯಿ ಹಾಲು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಚಕ್ಕೆ, ಏಲಕ್ಕಿ, ಧನಿಯಾ, ಜೀರಿಗೆ, ಮೆಂತ್ಯ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಹಾಂ ಸರ್. ಹೇಳ್ಕೊಡಿ ಫಸ್ಟ್ ನಿಮಗೆ. ಸರ್, ಇದು ಮೀನು ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕು. ಮಾಡಿ. ಬೌಲ್ ಕೊಡಿ ಸರ್. ಸರ್, ಇದು ಮೀನು ಮ್ಯಾರಿನೇಟ್ ಮಾಡ್ಕೊತೀನಿ. ಮಾಡಿ ಸರ್. ಎಷ್ಟು ಮೀನಿದೆ? ಒಂದಾ? ಇದು 2 ಮೀನಿದೆ. 2 ಮೀನಾ ಅದು? ಹೌದು. ಓಕೆ, ಒಂಚೂರು ಚಿಲ್ಲಿ ಪೌಡರ್ ಹಾಕಿ ಸರ್. ರೆಡ್ ಚಿಲ್ಲಿ ಪೌಡರ್, ರವಿ ಅವರ ರೆಡ್ ಚಿಲ್ಲಿ ಪೌಡ್ರು ಸಾಕು ಸರ್. ಓಕೆ, ಸ್ವಲ್ಪ ಅರಿಶಿನ ಹಾಕಿ. ಸ್ವಲ್ಪ ಅರಿಶಿನ, ಉಪ್ಪು. ಎಸ್ ಸರ್. ಉಪ್ಪು, ಅರಿಶಿನ, ಖಾರ. ನಿಂಬೆಹಣ್ಣು ಹಾಕಲ್ವಾ? ಏನು ಬೇಡ ಸರ್. ಬೇಕಾಗಿಲ್ವಾ? ಉಪ್ಪು ಖಾರ ಹಿಡಿಬೇಕು ಅಂತ ಚೂರು ಮಸಾಲೆ ಹುರಿಬೇಕು. ಪ್ರೇಪನ್ ಕೊಡಿ. ಹುರ್ಕೊಂಡೇ ಕುರ್ಮಾ ಮಾಡೋದ ನೀವು? ಹೌದು. ಚೂರು ಎಣ್ಣೆ ಹಾಕಿ ಸರ್. ಸ್ವಲ್ಪ ಎಣ್ಣೆ, ಚೂರು ಮೆಂತ್ಯ ಸರ್ ಹಾಕಿ. ಏನೋ ರುಬ್ಬಿಂಗಾ? ಹಾಂ, ರುಬ್ಬೋದಿದೆ. ಓಕೆ, ಸ್ವಲ್ಪ ಮೆಂತ್ಯ, 1 ಪೀಸ್ ಚಕ್ಕೆ, ಸ್ವಲ್ಪ 1 ಇಂಚಿನ ಚಕ್ಕೆ. ಜಾಸ್ತಿ ಹಾಕಿದ್ರೆ ಒಂದು ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ. ಓಕೆ, 2 ಒಂದು 3-4 ಲವಂಗ, ಮೆಂತ್ಯ, ಚಕ್ಕೆ, ಏಲಕ್ಕಿ ಒಂದು 2-3, 1-2-3 ಏಲಕ್ಕಿ, ಧನಿಯಾ ಒಂದು 2 ಸ್ಪೂನ್. ಓಕೆ, ಎಸ್ ಸರ್. ನಿಮ್ಮ ಕಡೆ ಮೀನಿನ ಸರಿಗೆ ಧನಿಯಾ ಉಪಯೋಗಿಸೋದು ಕಡಿಮೆ ಅಲ್ಲ? ಮೀನು ಸರಿ ಹಾಕ್ತೀವಿ ನಾವು. ಹಾಕ್ತೀರಾ? ಹಾಕ್ತೀವಿ. ಓಕೆ, ಗರಂ ಮಸಾಲೆ ಐಟಮ್ ಹಾಕಲ್ಲ ಅಲ್ವಾ? ಎಸ್, ನೋಡಿ, ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿದೆ ಸರ್ ಇದು. ಓಕೆ, ಹಾಕಿ. ಖಾರ ಎಲ್ಲ ಕಮ್ಮಿ ಇರುತ್ತೆ. ಒಂಚೂರು ಜೀರಿಗೆ. ಓಕೆ, ಸ್ವಲ್ಪ ಜೀರಿಗೆ. ಅದು ಲೈಟ್ ಹೀಟಲ್ಲಿ ಹುರಿಬೇಕು ಸರ್. ಓಕೆ, ಚೆನ್ನಾಗಿ ಬರುತ್ತೆ. ಅವಾಗ ಜಾಸ್ತಿ ಸ್ಪೀಡ್ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಓಕೆ, ಟೇಸ್ಟೇ ಹೋಗ್ಬಿಡುತ್ತೆ. ಒಂದು ಕಲರೇ ಚೇಂಜ್ ಆಗ್ಬಿಡುತ್ತೆ. ಕಲರ್ ಚೇಂಜು, ಟೇಸ್ಟೇ ಹೋಗ್ಬಿಡುತ್ತೆ. ಓಕೆ, ಹಾಕಿ. ಸ್ವಲ್ಪ ಬ್ಯಾಡಗಿ ಮೆಣಸು. ಓಕೆ, ಚೂರು ಹುರ್ಕೊಳ್ಳೋದು. ಧನಿಯಾ, ಮೆಣಸಿನ್ಕಾಯಿ, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ, 1 ಚಕ್ಕೆ, 4 ಲವಂಗ, 3 ಏಲಕ್ಕಿ, ಚೂರು ಮೆಂತ್ಯ. ಅಷ್ಟೇ ಸರ್. ಇಷ್ಟರಲ್ಲೇ ಮುಗೀತು ಕೆಲಸ. ಮುಗೀತಾ? ಚೂರು ಅರ್ಶಿನ ಹಾಕ್ಬಿಡಿ ಸರ್. ಅರ್ಶಿನ ಹಾಕ್ಬಿಡ್ಲಾ? ಹಾಂ, ಚೂರು. ಸ್ವಲ್ಪ ರವಿಯವರ ಅರ್ಶಿನ ಪುಡಿ. ಸಾಕು ಸರ್. ಓಕೆ. ರಘು, ಯಾವಾಗಪ್ಪ ನಿಮ್ಮ ನಾಟಕ? ಕ್ಯಾನ್ಸಲಾ? ಇಲ್ಲ, ನೆಕ್ಸ್ಟ್ ಮಂತ್ ಎಂಡಲ್ಲಿ. ಎಂಡಲ್ಲ? ಹಾಂ, ಮಂತ್ ಎಂಡಿ ಡೇಟ್ ಫಿಕ್ಸ್ ಮಾಡೋರೆ. ಓಕೆ, ನೀವೇ ಬರ್ಬೇಕು ಸರ್ ನಿಮ್ಮ ನಾಟಕ ನೋಡೋಕ್ಕೆ. ಇನ್ನೇನು ಅದೇ ಥರ ನೋಡ್ತಾ ಇದ್ದೀನಿ 2-3 ವರ್ಷದಿಂದ. ಇನ್ನು ಅಲ್ಲಿ ಬಂದು ಬೇರೆ ನಾಟಕ ನೋಡ್ಲಾ ನಿಮ್ಮದು? ಸರ್, ಏನು ಯುವ ಕಲಾವಿದರು ಸ್ವಲ್ಪ ಪ್ರೋತ್ಸಾಹ ಸರ್. ಎಸ್ ಸರ್, ಹಾಕಿ ಸರ್. ಓಕೆ,
ಎಸ್ ಸರ್. ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ ಬಾಂಡಿ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ಚೂರು ಜಾಸ್ತಿ ಹಾಕಿ ಮೀನು ಫ್ರೈ ಮಾಡುವ. ಹಾಂ ಸಾಕು. ಚೂರು ಒಳ್ಳೆ ಫಿಶ್ ಕುರ್ಮಾ ಕೇಳೇ ಇರಲ್ಲ ನೀವು ಇದನ್ನು. ಬೇರೆ ಥರ ಇರುತ್ತೆ, ರುಚಿ ಬೇರೆ ಇರುತ್ತೆ. ಗೀರೇಸ್ ಎಲ್ಲ ತಿನ್ಬೋದು, ತುಂಬ ಮಜವಾಗಿರುತ್ತೆ. ರೋಟಿಗೆಲ್ಲ ತಿನ್ಬೋದು. ರೋಟಿ ಜೊತೆ ಚೆನ್ನಾಗಿ. ಎಲ್ಲಿ ಮಸಾಲ ಪದಾರ್ಥ ಬೀಳುತ್ತೋ ಆ ರೋಟಿ ಗಿಟಿ ತಿನ್ನೋಕ್ಕೆ ಮಜವಾಗಿರುತ್ತೆ. ಯೂಶಲಿ ಫಿಶ್ ಎಲ್ಲ ಬರೀ ಅನ್ನ ತಿನ್ನೋಕ್ಕಷ್ಟೇ ಅದು ಮಜವಾಗಿರೋದು. ಈ ಥರ ಮಾಡಿಕೊಂಡ್ರೆ ಬೇರೆ ಒಂದು ರುಚಿನೇ ಸಿಗುತ್ತೆ ನಿಮಗೆ. ಎಸ್ ಸರ್. ಚೂರು ಮೆಥಡ್ ಚೇಂಜ್ ಇದೆ ಸರ್ ಇದು. ಹೌದಾ? ಫಿಶ್ ಒಂಚೂರು ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಚೂರು ಬೇಳೆ. ಪಾಂಪ್ಲೆಟ್ ಬದಲು ಪ್ರಾನ್ಸು, ಬೋನ್ಲೆಸ್ ಫಿಶ್ಶು, ಯಾವ್ದು ಬೇಕಾದ್ರೆ ಹಾಕೋಬೋದು. ವಂಜರಮ್ಮು, ಅದು ಏಂಜಲ್ ಫಿಶ್. ಓಕೆ, ಯೂಸ್ ಮಾಡ್ಬೋದು. ಎಷ್ಟು ಈಗ ಬಿಳಿಯ ಪಾಂಪ್ಲೆಟ್ಟು? ಬಿಳಿ ಪಾಂಪ್ಲೆಟ್ ಒಂದು 700 ರೂಪಾಯಿ ಇದೆ ಸರ್. ಹಬ್ಬ ಮೀಡಿಯಮ್ ಸೈಜು, ದೊಡ್ಡದಾದ್ರೆ ಅಬ್ಬಾ. ಮತ್ತೆ ಜಾಸ್ತಿ. ಹಬ್ಬ 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 ಹಬ್ಬ. ಸೊ ಮೀನೆಲ್ಲ ಸ್ವಲ್ಪ ರೇಟೇ ಇರುತ್ತೆ ಸರ್. ಅಲ್ವಾ? ಸೆಲೆಕ್ಟೆಡ್ ಐಟಮ್ ಪಾಂಪ್ಲೆಟು ಅಂಜಲ್ ಎಲ್ಲ ಬಂದು ಯಾವತ್ತೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಪ್ರಾನ್ಸು ಸರ್, ಮೀನು ಇದು ಹಾಫ್ ಬಾಯ್ಲ್ ಆಗಿದೆ. ಎಸ್, ತಗೊಂಬೋಣ. ಹಾಂ ತಗೊಂಬಿಡೋಣ. ಉಪ್ಪು ಖಾರ ಹಿಡಿದಿರುತ್ತೆ, ಚೆನ್ನಾಗಿ ಬಯಲಾಗಿರುತ್ತೆ. ಹೌದು. ಹಿಂಗೆ ತಿಂದರೂ ಚೆನ್ನಾಗಿರುತ್ತೆ ನೋಡಿ. ಅವಲೇ ಅದು ಆಗೋಯ್ತು ಅದ್ರ ಕತೆ. ಹೌದು. ಆಹಾ ಹಾ ಹಾ, ಗಮ್ಮಂತ ಇದೆಯಲ್ಲ. ಹೌದು ಸರ್. ಎಸ್ ಸರ್. ಈಗ ಅದೇ ಎಣ್ಣೆಗೆ ಕುರ್ಮಾ ಅಂದರೆ ನಾವು ಸ್ವಲ್ಪ ಇದು ಎಲೆ ಹಾಕ್ಬೇಕಿತ್ತು, ಬಿರಿಯಾನಿ ಮಸಾಲ ಪದಾರ್ಥಗಳು ಹಾಕಬೇಕು. ಹೌದು. ಹಾಕಿ ಸರ್. ಈರುಳ್ಳಿ ಎಸ್ ಸರ್. ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಚೂರು ಎಣ್ಣೆ ಹಾಕ್ಬಿಡಿ ಬೇಗ. ಎಣ್ಣೆ ಬೇಕಾ? ಹಾಂ, ಚೂರು ಎಣ್ಣೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬಿರಿಯಾನಿ ಎಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿನ ಹಾಕಿ ಮೀನನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಬ್ರೌನ್ ಕಲರ್ ಬರ್ಬೇಕು ಸರ್. ಬಂತು ನೋಡಿ. ಆಯ್ತು, ಬಂದಿದೆ. ಮಸಾಲೆ ರುಬ್ಬಿರೋದು, ರುಬ್ಬಿರ್ತಕ್ಕಂಥ ಮಸಾಲೆ, ಉರಿದು ರುಬ್ಬಿರ್ತಕ್ಕಂಥ ಮಸಾಲೆ. ಫಿಶ್ ಕುರ್ಮಾ. ಚೂರು ನೀರು ಹಾಕ್ತೀನಿ. ಫ್ರೈ ಆಗ್ತಾ ಇರಲಿ. ಟೊಮೆಟೊ ಒಂಚೂರು ರುಬ್ಕೋಬೇಕಾ? ಟೊಮೆಟೊ ರುಬ್ಬಿಡ್ತೀನಿ. ಟೊಮೆಟೊನು ಕೂಡ ರುಬ್ಕೊಳ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಮಸಾಲ. ಫಿಶ್ ಕುರ್ಮಾ. ಯಾರ ಜೊತೆ ತಿನ್ನೋದ್ರಾಗೂ ಇದೀನಾ? ರೋಟಿ ತಂದಿದ್ದೀನಿ. ತಂದಿದ್ದೀರಾ? ಓಕೆ. ಎಸ್ ಸರ್. ಸರ್, ಟೊಮೆಟೊ ಪೇಸ್ಟು. ಟೊಮೆಟೊ ಪೇಸ್ಟು. ಒಳ್ಳೆ ಗ್ರೇವಿ ಆಗ್ತದೆ, ಒಳ್ಳೆ ಗಮ್ ಅಂತ ಇದೆ. ಸ್ವಲ್ಪ ಕುದ್ಬಿಟ್ಟು ಎಣ್ಣೆ ಒಂಚೂರು ಮೇಲೆ ಬಂದುಬಿಟ್ರೆ ಸಾಕು. ಕೊಕೊನಟ್ ಮಿಲ್ಕ್ ಫೈನಲ್ಲಿ. ಫ್ರೈ ಆಗಿದೆ ಸರ್ ಇದೀಗ. ಓಕೆ ಸರ್. ನೆಕ್ಸ್ಟ್ ಕೋಕೋನಟ್ ಮಿಲ್ಕ್. ಕಾಯಿ ಹಾಲು. ಕಾಯನ್ನು ಬಲ್ತಿರೋ ಕಾಯಿನ ತಗೊಂಡು ರುಬ್ಬಿ ಕಾಯಿ ಹಾಲನ್ನು ತಕ್ಕೊಂಡಿರೋ ಅಂಥದ್ದು ಇದು. ಓಕೆ ಸರ್. ಆಲ್ಮೋಸ್ಟ್ ಕೆಲಸ ಮುಗೀತು ಸರ್ ಇದು. ಹೌದಾ? ಇದು ಗ್ರೇವಿ ಬೇಸಾ? ಹಾಂ, ಗ್ರೇವಿ ಬೇಸ್. ಆ ಮೀನು ಹಾಕಿ ಸ್ವಲ್ಪ ಒಂದು ಕುದಿ, ಲೈಟ್ ಕುದಿ ಬಂದುಬಿಟ್ರೆ ಮುಗೀತು ಸರ್. ಚೂರು ಉಪ್ಪು ಹಾಕೊಂತೀನಿ ಸರ್. ಹಾಕಿ ಸರ್. ಓಕೆ. ಫಿಶ್ ಕುರ್ಮಾ ಗಮ್ ಅಂತ ಇದೆಯಪ್ಪ. ಓಕೆ, ಮೀನು ಬಿಟ್ಕೊಳ್ಳೋಣ. ಬಿಡೋಣ. ಎಸ್ ಸರ್. ಮೀನು ಬಿಟ್ಟಾಯ್ತು. ಜಾಸ್ತಿ ಮೀನು ಹಾಕಿದ್ಮೇಲೆ ಕಲ್ಸಕ್ಕೆ ಹೋಗಬಾರ್ದು. ಎಲ್ಲ ಮಾಂಸ ಎಲ್ಲ ಬಿಟ್ಕೊಂಡು ಸಾರೆಲ್ಲ ಮುಳ್ಳುಗಳೆಲ್ಲ ಬಂದ್ಬಿಡುತ್ತೆ. ಅದು ಹಂಗೆ ಬಿಡಬೇಕು. ಒಂದು ಕುದಿ ಬಂದ ತಕ್ಷಣ ಹಂಗೆ ಆಫ್ ಮಾಡಬೇಕು. ಅದನ್ನೊಂದು 2-3 ಅವರ್ ಹಂಗೇ ಬಿಡಬೇಕು. ಆಮೇಲೆ ಮೀನಿನ ಸಾರುಗಳನ್ನ ತಿನ್ನಬೇಕು, ಮಜಾ ನೋಡಬೇಕು. ಏನಂತೀರಮ್ಮ? ಹೌದು ಸರ್, ಹೌದು. ಆಗಿದೆ ಸರ್ ಇದೀಗ. ಸರ್ ರೆಡಿ ಮಾಡಿ ಸರ್. ಚೂರು ಗಾರ್ನಿಷ್ಗೆ ಸರ್. ಸರ್, ಪಾಂಪ್ಲೆಟ್ ಫಿಶ್ ಕುರ್ಮಾ. ಓಕೆ. ಪಾಂಪ್ಲೆಟ್ ಫಿಶ್ ಕುರ್ಮಾ. ಒಳ್ಳೆ ಮೀನಿನ ಊಟಕ್ಕೆ ರಘೂಸ್ ಕಿಚನ್. ರಘೂಸ್ ಕಿಚನ್ಗೆ ಬಂದಿದ್ದಾರೆ ರಘು ಅವರು. ಒಳ್ಳೆ ಮೀನಿನ ಕುರ್ಮಾವನ್ನು ಮಾಡಿದ್ದಾರೆ ಸರ್. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ರೋಟಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೂ ಸೈ, ಗೀ ರೈಸ್ಗೂ ರೆಡಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಒಳ್ಳೆ ಫಿಶ್ ಕುರ್ಮಾ ಮಾಡ್ಕೊಳ್ಳಿ. ಫಿಶ್ ಕುರ್ಮಾ ಮಾಡುವ ವಿಧಾನ:
ಒಂದು ಬೌಲ್ಗೆ ಮೀನು, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮೆಂತ್ಯ, ಚಕ್ಕೆ, ಏಲಕ್ಕಿ, ಧನಿಯಾ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ನೆನೆಸಿಟ್ಟ ಮೀನು ಹಾಕಿ ಬೇಯಲು ಬಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ರುಬ್ಬಿದ ಮಸಾಲ, ನೀರು ಹಾಕಿ ಬೇಯಿಸಿ. ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ನೀರು ಹಾಕಿ ರುಬ್ಬಿ ಪ್ಯಾನ್ಗೆ ಹಾಕಿ ತೆಂಗಿನಕಾಯಿ ಹಾಲು, ಉಪ್ಪು, ಅರ್ಧ ಬೇಯಿಸಿದ ಮೀನು ಹಾಕಿ ಚೆನ್ನಾಗಿ ಬೇಯಿಸಿದರೆ ಫಿಶ್ ಕುರ್ಮಾ ಸವಿಯಲು ಸಿದ್ಧ. ಸ್ವಲ್ಪ ಕುರ್ಮಾ, ಮೀನಿನ ಕುರ್ಮಾ, ಫಿಶ್ ಕುರ್ಮಾ ಜೊತೆಗೆ ಒಂದು ಫಿಶು. ಎಸ್, ಟೇಸ್ಟ್ ಮಾಡಿ ಸರ್. ಟೇಸ್ಟ್ ಮಾಡೋದಾ? ಮಾಡಿ ಸರ್, ಮಾಡಿ. ಏನಪ್ಪ, ರೋಟಿ ಜೊತೆಗೂ ಚೆನ್ನಾಗಿರುತ್ತೆ ಅಂತ ತೋರಿಸಿ. ರೋಟಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸರ್. ಹೌದಾ? ಸ್ವಲ್ಪ ಡಿಫ್ರೆಂಟ್ ಮಸಾಲ. ಏನೇನೇ ಮಾಡ್ಕೊಂಡು ತಿಂದರೂ ಕೂಡ ಆ ರೈಸಲ್ಲಿ ಹೆಂಗಿದೆ ಅಂತ ನೋಡಿದಲ್ಲೇ ಅದ್ರ ಮಜಾ ಗೊತ್ತಾಗೋದು. ಇಷ್ಟು ಮಾತ್ರ ರುಚಿಯಾಗಿದೆ. ಅದ್ಭುತ. ಮಸಾಲೆ ನೈಸ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ. ಚೆನ್ನಾಗಿ ಹೌದಾ? ನೈಸ್ ಮಾಡ್ಬೇಕು ಸರ್. ಅನ್ನಕ್ಕೆ ಮಜವಾಗಿರೋದು. ಅನ್ನಕ್ಕೆ ದೋಸೆಗೆ, ನೀರು ದೋಸೆ ಜೊತೆ ತಿನ್ಬೋದು. ಏನು ಮಾಡಿದ್ರು ಅದು ಮೀನು ಸಾರೆ ಅಂತಾನೆ ಗೊತ್ತಾಗುತ್ತೆ. ಹೌದು. ಕುರ್ಮಾ ಗಿರ್ಮಾ ನಾವೇನೇನು ಹಾಕಿದ್ದೀವಿ, ಅವೇನು ಹಾಕಿದ್ರು ಕೂಡ ಮಾಮೂಲಿ ಟೇಸ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಈಗ ಹೆಚ್ಚಿನವರು ಚಿಕನ್ ಮಟನ್ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಫಿಶ್ ತಿಂತಾ ಇದ್ದಾರೆ ಸರ್. ಡೈವರ್ಟ್ ಆಗ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಕಾಳಜಿ ಬಂದಿರುತ್ತೆ. ಹೌದು. ಈ ಥರ ಒಳ್ಳೆ ಮೀನಿನ ಊಟ ಮಾಡಬೇಕು. ಎಲ್ಲಿ ಸಿಗುತ್ತೆ ಮೀನಿನ ಊಟ? ಮಹಾಲಕ್ಷ್ಮಿ ರೋಡ್ಗೆ ಹೋದರೆ ರಘುಸ್ ಕಿಚನ್ ಇದೆ. ಡೌಲ್ ಇಳಿದ ತಕ್ಷಣ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕಡೆ ತಿರುಗಿ ನೋಡಿದ್ರೆ ರಘುಸ್ ಕಿಚನ್ ಕಾಣುತ್ತೆ. ರಘುಸ್ ಕಿಚನಿನ ದೂರವಾಣಿಯ ಸಂಖ್ಯೆ, ರಘು ಅವ್ರ ನಂಬರು ತೊಗೊಳ್ಳಿ, ಹೇಳಿ ಸರ್. ಸರ್ 9844 57 57 ಈ ನಂಬರ್ಗೆ ಫೋನ್ ಮಾಡಿ ರಘು ಜೊತೆ ಮಾತಾಡಿ. ಒಳ್ಳೆ ಮೀನಿನ ಊಟ ಬೇಕು ಅಂದ್ರೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ಸರ್. ಮುರಳಿಯವರೇ, ನಾವು ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀವ್ರಿ. ಏನ್ರಿ ಹುಬ್ಳಿಯಿಂದ ಕಳ್ಸಿದಿರಿ, ಇನ್ನೂ ಅಡುಗೆ ಮಾಡ್ಸಿಲ್ವಲ್ರಿ, ಕಾಯಕತ್ತೀವ್ರಿ, ಬಸ್ ಹೊಟ್ಟೋಗ್ಬಿಡ್ತದ್ರಿ, ಬೇಗ ಅಡುಗೆ ಮಾಡಿಸ್ರಲ್ಲ ಅಂತ ಹೇಳ್ದಾಕತ್ತಾರೆ. ಹುಬ್ಳಿಯಿಂದ ಬಂದಾರೆ, ಒಳ್ಳೆ ಅಡುಗೆ ಮಾಡಕ್ಕೆ ರೆಡಿಯಾಗಿ ನಿಂತವ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ತಮ್ಮ ಹೆಸರು? ಜ್ಯೋತಿ. ಜ್ಯೋತಿಯವರೇ, ಎಲ್ಲಿಯವ್ರಿ? ಹುಬ್ಳಿಯವ್ರು. ಎಲ್ರಿ ಹುಬ್ಳಿಲ್ ಮನಿ? ಗ್ರೀನ್ ಗಾರ್ಡನ್, ರಾಜಧಾನ್ ಕಾಲನಿ. ಓಹೋ, ಏನ್ ಮಾಡ್ತೀರಿ ಯಜಮಾನ್ರೆ? ಫ್ಯಾಬ್ರಿಕೇಶನ್ ಇದೀರಿ. ಫ್ಯಾಬ್ರಿಕೇಶನ್ ಮಾಡ್ತಾರೆ. ಎಷ್ಟು ಜನ ಮಕ್ಳು? 2 ಮಂದಿ. ಏನ್ ಮಾಡ್ತಾರೆ? 2 ಮಂದಿ. 4 ಒಂದು ಗಂಡು ಮಂದಿ, ಒಂದು ಹೆಣ್ಣು ಮಂದಿ. ಮತ್ತೆ ನೀವೇನ್ ಮಾಡ್ತೀರಿ? ಹೌಸ್ ವೈಫ್. ಮನೇಲಿ ಇರ್ತೀರೇನು? ಅಡುಗೆ ಮಾಡ್ತೀರಿ? ಮಾಡ್ತೀವಿ. ಏನ್ ಇಷ್ಟ ಯಜಮಾನ್ರಿಗೆ ನೀವು ಮಾಡೋದು? ನಾನ್ ವೆಜ್ ರೀ. ನಾನ್ ವೆಜ್ ಅಲ್ಲಿ ಏನ್ ಇಷ್ಟಪಡ್ತಾರೆ ನಿಮ್ಮ ಯಜಮಾನ್ರೆ? ಚಿಕನ್, ಮಟನ್, ಕೈಮಾ. ಚಿಕನ್, ಮಟನ್, ಕೈಮಾ ಎಲ್ಲ ಬೇಕೇನ್ರಿ ಅವ್ರಿಗೆ? ಚಿಕನ್ ಬಿರಿಯಾನಿ. ಕರೆಕ್ಟ್ ರೀ. ಯಜಮಾನ್ರ ಹೆಸರೇನು? ಹೀರಾ ಪವಾರ್. ಹೀರಾ ಪವಾರ್. ಮರಾಠಿ ಮಾತಾಡಕತ್ತೀರಿ ಮನೇಲಿ? ಇಲ್ರಿಪ್ಪ, ಕನ್ನಡ ಮಾತಾಡ್ತೀರಿ? ಪಟ್ಟೆಗಾರ್. ಪಟೇಗಾರೇನು? ಅಯ್ಯೋ, ಗಣೇಶನ ಹಬ್ಬಕ್ಕೆ ಏನ್ ಮಾಡ್ತೀರಿ ನೀವು? ಲಾಡು ಮಾಡ್ತೀವಿ. ಆಮೇಲೆ? ಗುದ್ಗಿ ಶಾವಿಗೆ ಆಮೇಲೆ? ಮಾಡ್ತೀವಿ. ಮಟನ್ ಮಾಡ್ತೀವಿ. ಮಟನ್ ಮಾಡ್ತೀರಿ? ನಿಜ ತಾನೆ? ಇದು ಕೇಳಕ್ಕೆ ಅವಾಗಿಂದ ಕಾಯ್ತೀವಿ. ಲಾಡು ಮಾಡೋದು ಕೇಳಕ್ಕೆ ನೀವು ಕೇಳ್ತಾ ಇದ್ದೀವಿ. ನಾವು ಫಸ್ಟ್ ದಿನ ಲಾಡು ಮಾಡ್ತೀವಿ. ಫಸ್ಟ್ ದಿನ, ಎರಡನೇ ದಿನ ಮಟನ್ ಮಾಡ್ತೀವಿ ಗಣೇಶನ್ಗೆ. ನಾನು ತುಂಬಾ ಜನ ಕೇಳೋರು ಯಾರು ನಂಬಕ್ಕೆ ಇರಲಿಲ್ಲ. ಸುಂದರ ಮುರಳಿ ನಿಂಗೆ ಯಾವಲ್ಲ ಇದೆ ಹುಚ್ಚು ಅಂತಾರೆ. ಅಲ್ಲಿಲ್ಲ, ನನ್ನ ಫ್ರೆಂಡ್ಗಳು ತುಂಬಾ ಜನ ಇದ್ದಾರೆ. ನಾನು ಕೇಳ್ತಾ ಇದ್ದೆ ಅವ್ರಿಗೆ ಗಣೇಶನ ಹಬ್ಬಕ್ಕೆ. ನಾನು ಕೇಳಿದೆ, ಇದೇನ್ರಿ ಜರ್ತಾಕರ್ ಅವ್ರ ಗಣೇಶನ ಹಬ್ಬಕ್ಕೆ ನೀವು ಇದಾ ಮಾಡೋದು ಅಂತ. ಊನಪ್ಪ, 10 ಒಳಗೆ ತಿನ್ನೋ ಬದಲು ಒಂದು ನಲ್ಲಿ ಮುಳೆ ತಿನ್ನ ಅಂತ ಕೊಟ್ಟಿದ್ದೀವಿ ಗಣೇಶಂಗೆ ಏನವರು. ಹೌದ್ರಿ, ಕೊಡ್ತಾರೆ. ನಿಜ ತಾನೆ? ನಿಜ. ಓಕೆ. ಫಿಶ್ನು ಕೊಡ್ತಾರೆ. ಫಿಶು ಕೊಡ್ತಾರೆ. ಅಯ್ಯೋ ದೇವ್ರೇ. ಗಣೇಶ 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 ಕಾಪಾಡಪ್ಪ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕಂದ್ರೆ ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದೇ ರೀತಿಯಲ್ಲಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಆದ್ರೆ ಗೊತ್ತಿರಲ್ಲ. ಗೊತ್ತಾದಾಗ ಕೆಲವು ಸರಿ ಆಶ್ಚರ್ಯ ಆಗುತ್ತೆ, ಕೆಲವು ಸರಿ ಹೌದಾ ಈಗೂ ಇದೆಯಾ ಅನ್ಸುತ್ತೆ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಏನು ಅಡುಗೆ ಮಾಡ್ತಾ ಇದ್ದೀವಿ? ಚಿಕನ್ 65. ಓಕೆ, ಶುರು ಮಾಡೋಣ ಮೇಡಮ್. ಮಾಡಕ್ಕೆ ಏನೇನು ತಿಳಿದಿರಿ? ಚಿಕನ್ 65 ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಹಸಿ ಮೆಣಸಿನಕಾಯಿ, ನಿಂಬೆಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಅದೇನ್ರಿ, ಅದಕ್ಕೆ ಅವಲಕ್ಕಿ ಬೇರೆ ಹಾಕ್ತೀರಿನಾ? ಇಲ್ಲ, ಅವಲಕ್ಕಿ ನಿಮ್ಗೋಸ್ಕರ. ನಾನ್ ತಿನ್ನಕ್ಕೇನ ಕೊಡ್ರಿ ಇಲ್ಲಿ.
ಅದು ಹೆಂಗೆ ಮಾಡಿದ್ದೀರಿ ನೋಡೋಣ. ಅವಲಕ್ಕಿ ಒಂದೇ ತಂದಿದ್ದೆ ಹುಬ್ಳಿಯಿಂದ. ಆಹಾ, ಪಟ್ಟಗಾರಿದ್ದೀರಿ ನೀವು. ಶುರು ಮಾಡೋಣ. ಮಾಡಿ. ಏನು ಕೊಡಿ ಫಸ್ಟ್ ನಿಮಗೆ? ಬೌಲ್ ಕೊಡ್ರಿ, ಮ್ಯಾಗ್ನೆಟ್ ಮಾಡಿ. ಏನು ಮಗನ ಹೆಸರು? ಗಜಾನನ್. ಗಜಾನನ. ಮಗಳ ಹೆಸರು? ರಿತು. ರೀತು. ಎಲ್ಲೋಗ್ತೀರಿ? ಊಟ ಮಾಡಬೇಕು, ಒಳ್ಳೆ ನಾನ್ ವೆಜ್ ಮಾಡಬೇಕು ಅಂದ್ರೆ ಹುಬ್ಳಿಗೆ ಎಲ್ಲಿಗೆ ಹೋಗೋದು? ಮನೆಯಲ್ಲಿ ಮಾಡೋರು. ಎಸ್. ಏನಿದು? ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹಾಕ್ರಿ. ಎಣ್ಣೆಲಿ ಕರಿಬೇಕೇನಿದ್ದೀನಿ? ಹೌದ್ರಿ. ಚಿಲ್ಲಿ ಪೌಡರ್ ಏನು ಬೇಕು? ಟರ್ಮರಿಕ್ ಕೊಡ್ರಿ ಮೊದಲು. ಫಸ್ಟ್ ಟರ್ಮರಿಕ, ಅರಿಶಿನ ಪೌಡರ್ ಕೊಡ್ರಿ ಸರ. ಸಾಕು ಸಾಕು. ಆಮೇಲೆ ಸಾಲ್ಟ್. ಎಸ್. ತುಂಬಾ ನಿಮ್ಮ ಯಜಮಾನ್ರಿಗೆ ಇಷ್ಟ ಆಗುವಂತ ಅಡುಗೆ ಹೇಳ್ಬಿಟ್ರಿ, ಚಿಕನ್ನು, ಮಟನ್, ಕೈಮಾ ಅಂತೇಳಿ. ಇದನ್ನ ಮಾತ್ರ ಮಾಡಬೇಡ ಜ್ಯೋತಿ, ನೀ ಮಾಡಿದ್ರೆ ಮನೆ ಬರಂಗಿಲ್ಲ ಅಂತ ಏನು ಹೇಳ್ತಾರೆ? ಯಾವುದು? ಜುಣಕ. ಜುಣಕ ಅವತ್ತು ಮಾಡಿದಾಗ ಮನೆ ಬರಂಗಿಲ್ಲ ಅವ್ರ ಪಾಪ. ಬರ್ತಾರ, ಆದ್ರೆ ಬ್ಯಾಡ ಅಂತ ಹೇಳ್ತಾರೆ. ಬೇಡ ಬೇಡ ಓ ಪಾಪ, ಏನು ಬೇಡ ಬೇಡ ಜುಣಕ ಮಾಡಿ ಕೊಡ್ತಾರೆ. ಹೆಂಗಿದೆ ತಿನ್ನಕ್ಕೆ ಸಾಧ್ಯ ಅವ್ರಿಗೆ? ಮಕ್ಳಿಗೆ ಏನು ಇಷ್ಟ ನೀವು ಮಾಡೋದು? ಮಕ್ಕಳಿಗೆ ಚಪಾತಿ ಇಷ್ಟ. ಚಪಾತಿಗೆ ಖಾರದ ಚಪಾತಿ. ಖಾರದ ಚಪಾತಿ ಇಷ್ಟ. ಓಕೆ. 1.5 ನಿಂಬೆಹಣ್ಣು ಹಿಂಡ್ತಾ ಇದ್ದೀರಾ? ಹಾಕಿ. 1.5 ನಿಂಬೆಹಣ್ಣು. ನಿಂಬೆಹಣ್ಣು ಹಿಂಡೋ ಉದ್ದೇಶ ಇಷ್ಟೇನೆ, ಚಿಕನ್ ಸಾಫ್ಟ್. ಆ ಚಿಕನ್ನು ಹಾರ್ಡ್ ಆಗಿರುತ್ತೆ, ಸಾಫ್ಟ್ ಆಗಲಿ ಅಂತ, ಟೆಂಡರೈಸ್ ಆಗಲಿ ಅಂತ. ಅದು ನೆನ್ಸಕ್ಕೆ 1-1.5 ಗಂಟೆ, ಮಿನಿಮಮ್ ಅರ್ಧ ಗಂಟೆ ಆದ್ರೂ ನೆನೆಸಿಡಬೇಕು. ಅವಾಗಲೇ ಅದು ತಿನ್ನಕ್ಕೆ ಮಜಾ ಕೂಡ. ಎಸ್ ಮೇಡಮ್. ನಾವು 5-6 ಗಂಟೆ ನೆನೆಸಿಡ್ತೀವಿ ಫ್ರಿಜ್. ವೆರಿ ಗುಡ್. ಸ್ವಲ್ಪ ಚಿಲ್ಲಿ ಪೌಡ್ರ್. ರೆಡ್ ಚಿಲ್ಲಿ ಪೌಡರ್. ಹಾಂ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ? ಸ್ಟಿಚಿಂಗ್ ಮಾಡ್ತೀವಿ. ಸಾಕು ಸಾಕು. ಸ್ಟಿಚಿಂಗ್ ಮಾಡ್ತೀರಾ? ಹಾಂ. ವೆರಿ ಗುಡ್. ಫ್ಯಾಷನ್ ಡಿಸೈನಿಂಗ್. ಫ್ಯಾಷನ್ ಡಿಸೈನ್. ಗಂಡಸರ ಹೆಂಗಸರ? ಥ್ಯಾಂಕ್ಸ್ ಸರ್. ಹೆಂಗಸರ ಫ್ಯಾಷನ್ ಡಿಸೈನ್ ಮಾಡ್ತೀರಾ? ಲೇಡೀಸ್. ಓಕೆ. ಇದು ಪೆಪ್ಪರ್ ಪೌಡ್ರ್. ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ. ಸಾಕು ಸಾಕು. ಓಕೆ. ಇನ್ನೂ ಸ್ವಲ್ಪ ಕೆಂಪು ಮೆಣಸು ಚಿಲ್ಲಿ ಪೌಡರ್ ಕೊಟ್ರಿ ಸರ್. ಇದೇ ನಿಮ್ಮೂರ್ ತರ ಕಲರ್ ಬರಂಗಿಲ್ರಿ. ನಾವು ಮರೆತು ಬಂದೇವ್ರಿ. ಅದೇ ನೀವು ಮರ್ತ್ ಬರೋದಿಲ್ಲ ಬಂತ, ನೀವು ಬೆಂಗಳೂರಲ್ಲೇ ಇದ್ದೀರಿ, ಮರ್ತಿಲ್ಲಿಂದ ಬಂದ್ರಿ ನೀವು. ಸಾಕ? ಸಾಕು ಸಾಕು. ಯಾಕಂದ್ರೆ ಹುಬ್ಳಿ ಅವ್ರದ್ದು ಪಟೇಗಾರದು ಮತ್ತೆ ಈ ಮರಾಠಿಯವ್ರ ಅಡುಗೆ ಎಲ್ಲ ಹೆಂಗಂತ ಹೇಳಿದ್ರೆ ಕೆಂಪಾಗಿರ್ಬೇಕ್ರಿ. ಇದು ಚಿಲ್ಲಿ. ಎಸ್ ಮೇಡಮ್. ಹಾಕಿ ಹಾಕಿ, ಚಿಲ್ಲಿ ಹಾಕಿ. ಎಸ್. ಕರಿಬೇವು ಆಮೇಲೆ ಫ್ರೈ ಮಾಡ್ತೀವಿ. ಆಯ್ತು. ನಂತರ ಮೈದಾ ಹಿಟ್ಟು. ಸ್ವಲ್ಪ ಮೈದಾ ಹಿಟ್ಟು. ಎಣ್ಣೆ ಇಟ್ಕೊಳ್ಳೋದಾ ಕಾಯ್ಲಿಕ್ಕೆ? ಹಾಂ, ಕಾರ್ನ್ಫ್ಲವರ್. ಹಾಕ್ರಿ ಹಾಕ್ರಿ ಮೇಡಮ್. ಮೈದಾನು ಹಾಕಿದಿರಿ, ಕಾರ್ನ್ಫ್ಲವರು ಹಾಕಿದಿರಿ, ಚಿಲ್ಲಿನೂ ಹಾಕಿದೀವಿ. ಈ ಪುದೀನ ಏನು ಮಾಡ್ತೀರಿ? ಪುದೀನ ಗ್ರೈಂಡ್ ಮಾಡ್ತೀನಿ ರೀ. ಗ್ರೈಂಡ್ ಮಾಡಿದಕ್ಕೆ ಹಾಕ್ಬೇಕೇನೆ? ಹ್ಞೂ ರೀ. ಜಾರ್ ಕೊಟ್ರಿ. ತೊಗೊಳ್ಳಿ ಮೇಡಮ್, ಅಲ್ಲೇ ಇದೆ ಜಾರು. ಕೊತ್ತಂಬರಿ, ಪುದೀನ. ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ. ನೀರು ಹಾಕೊಳ್ಳಲ್ವಾ? ಬೇಡ. ಹಂಗೆ ರುಬ್ಬಕ್ಕಾಗುತ್ತೆ? ಹಾಂ ಹಾಕಿ. ಎಣ್ಣೆ ಕಾಯ್ತಾ ಇದೆ. ಕೊತ್ತಂಬರಿ ಮತ್ತು ಪುದೀನವನ್ನ ತರ್ತರಿಯಾಗಿ ರುಬ್ಕೊಂಡಿದ್ದಾರೆ. ಎಸ್ ಮೇಡಮ್. ಅದೇ ಫ್ಲೇವರ್ಗೇನ್ರಿ? ಹೌದು ರೀ. ಓಕೆ. 65 ಮಸಾಲ ರೆಡಿನಾ? ರೆಡಿ. ಎಷ್ಟು? ಚಿಕನ್ 65 ಹುಬ್ಳಿ ಶೈಲಿದು ಅಲ್ಲಲ್ಲ, ಜ್ಯೋತಿ ಮನೆಯವ್ರದ್ದು. ಹಾಕ್ಬೋದು ಮೇಡಮ್. ಇದು ಬೋನ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಬೋನ್ಲೆಸ್ ಹಾಕಿದ್ರೆ? ಬೋನ್ಲೆಸ್ ಹಾಕಿದ್ರಿ ಚೆನ್ನಾಗಿ. ಬೋನ್ಲೆಸ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಓಕೆ. ಓಹೋ ಹೋ ಹೋ. ಹಾಕಿ ಹಾಕಿ, ಎಲ್ಲ ಹಾಕ್ಬೋದು. ಇನ್ನೇನು ನಿಮ್ಮ ಅಡುಗೆಗಳು, ಪಟ್ಟೆಗಾರರ ಸ್ಪೆಷಲ್ ಅಡುಗೆಗಳು ಏನೇನಿದೆ? ಖಾರ ಬೋಟಿ. ಖಾರ ಬಟ್ಟಿ. ಖಾರ ಬೋಟಿ ಮಾಡ್ತೀರಿ? ಮಾಡ್ತೀವಿ ಮಾಡ್ತೀವಿ. ವೆರಿ ಗುಡ್. ಯಾರಿಗಿಷ್ಟ ಖಾರ ಬೋಟಿ? ಎಲ್ಲರಿಗೂ ಇಷ್ಟ. ಹೌದಾ? ವೆರಿ ಗುಡ್. ಆಮೇಲೆ ಇನ್ನೇನು ಮಾಡ್ತೀರಿ? ನಾನ್ ವೆಜ್ ಒಳಗೆ ಎಲ್ಲ ಐಟಮ್ ಮಾಡ್ತೀವಿ. ಹೇಳಿ, ಏನೇನು ಐಟಮ್? ಮಟನ್ ಕರಡು ಮಾಡ್ತೀವಿ ರೀ. ಮಟನ್ ಕರಡು ಅದು ಮಾಡಿಸಿದ್ವಿ ನಮ್ಮ ಟಿವಿನಲ್ಲಿ, ಅದಕ್ಕೆ ಕೇಳ್ತಾ ಇರೋದು. ಮಟನ್ ಕರಡು, ಆಮೇಲೆ ಖಾರ ಬೋಟಿ, ಖಾರ ಬೋಟಿ ಮಾಡಿಸಿದ್ವಿ. ಕೈಮಾ ವಡ, ಕೈಮಾ ವಡ. ಓಕೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಇಷ್ಟು. ಚಪಾತಿಗೆ ಕೈಮಾನಾ? ಹಾಂ. ಯಾವಾಗಲೂ ಒಂದ್ಸರಿ ರೇರ ಬೆಂಗಳೂರಿಗೆ ಬರೋದು ನೀವು? ಹಾಂ, ಯಾವಾಗ ಅನ್ಸುತ್ತೆ. ಹೆಂಗ ಅನಿಸ್ತು? ಬೆಂಗಳೂರು ಚೆನ್ನಾಗಿದೆ ಅನಿಸ್ತಾ? ಚೆನ್ನಾಗಿದೆ. ಚೆನ್ನಾಗಿದ್ದೀರಿ. ಏನು ಮಾಡೋದು, ಹುಬ್ಳಿ ಕತೆ ಬೇಡ ಅನಿಸ್ಬಿಟ್ಟೈತಿ ಅಂತ? ಇಲ್ಲ, ನಮ್ಮ ಹುಬ್ಳಿನೇ ಬೆಟ್ರ್. ಓಕೆ. ಕಲರ್ ಹಾಕಿದ್ರೆ ಕೆಂಪಿರುತ್ತೆ. ಹಾಂ. ಮನೆಗೆ ಸ್ವಲ್ಪ ಕಲರ್ ಹಾಕ್ಬಿಡ್ತೀರಿ ನೀವು? ಇಲ್ಲ, ನಮ್ಮ ಕೆಂಪು ಖಾರ ಪುಡಿ ಪುಡಿ ಮೆಣಸಿನಕಾಯಿ. ಹಾಕಿದ್ರೆ ಸಾಕು. ಹಾಂ, ಕೆಂಪಾಗಿ ಆಗ್ತೈತೆ. ಇವ್ರ ಮನೆ ಖಾರದ ಪುಡಿಗಳು ಹಾಕಿದ್ರೆ ಸಾಕು, ಅದು ಅಷ್ಟೊಂದು ಕೆಂಪು ಬರುತ್ತೆ. ಬಟ್ ಇಲ್ಲಿ ನಾವು ಆ ಕಲರ್ನೂ ಹಾಕಿಲ್ಲ, ಅವ್ರ ಮನೆ ಖಾರದ ಪುಡಿನೂ ಹಾಕಿಲ್ಲ. ನಮ್ಮ ರವಿ ಅವ್ರ ಮಸಾಲ ಹಾಕಿ ಮಾಡ್ತಾ ಇದೀವಿ.
ಎಸ್ ಜ್ಯೋತಿ ಮನೆ ಇವ್ರದ್ರಿ ಹಿಂಗೆ ಮಾಡೋದು ಮನೇಲಿ? ನಮ್ಮ ಕಲರ್ ಡಿಫ್ರೆಂಟ್ ಬರ್ತಿದೆ. ಹೌದ್ರಿ, ಕಲ್ಲರ್ ಬಿಡಿ, ಕಲ್ಲರ್ ವಿಷಯ ನಿಮ್ಮ ಹತ್ರ ಮಾತಾಡಂಗಿಲ್ಲ. ಎಸ್ ಎಸ್ ಸಾಕಾ? ಕ್ಯಾಬೇಜ್ ಗಾರ್ನಿಶಿಗೆ. ಓಹೋ, ಚಿಕನ್ 65 ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹುಬ್ಳಿಯಿಂದ ಬಂದಿದ್ದಾರೆ, ಜ್ಯೋತಿಯವ್ರು ಬಂದಿದ್ದಾರೆ. ಯಾರ್ಯಾರ ಜೊತೆ ಬಂದಿದ್ದೀರಿ? ಯಜಮಾನ್ರು, ನಮ್ಮ ಮಕ್ಕಳು, ಮಕ್ಳು. 4 ಜನನಾ? ಕರ್ಕೊಂಡು ಬಂದು ಪಾಪ ಅವ್ರಿಗೇನಂದ್ರೆ ಫಸ್ಟು ಹುಬ್ಳಿಗೆ ಬಸ್ ಮಿಸ್ ಆಗಿಬಿಟ್ರೆ ತಿರ್ಗಾ ಒಂದಿನ ಇಲ್ಲೇ ಉಳ್ಕೋಬೇಕಲ್ಲ ಅನ್ನೋ ಸಂಕಟ. ಬೇಸಿಗೆ ರಜಾ ಬಂದಿದೆ, ಮಕ್ಕಳಿಗೆಲ್ಲ ರಜಾ ಇದೆ, ಆದರೂ 3 ದಿವಸ ಬೆಂಗಳೂರು ಇದ್ದೀವಿ, ನಾಳೆ ಹುಬ್ಳಿಗೆ ಹೋಗಲೇಬೇಕು ಅಂತ ಒಳ್ಳೆ ಒಂದು ಚಿಕನ್ 65 ಮಾಡಿದ್ದಾರೆ. ನಮ್ಮ ಈ ಹುಬ್ಳಿಯ ವಿಶೇಷವಾದ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ 65 ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಉಪ್ಪು, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಹಸಿ ಮೆಣಸಿನಕಾಯಿ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ರುಬ್ಬಿದ ಪುದೀನ ಕೊತ್ತಂಬರಿ ಸೊಪ್ಪು ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಕರಿಬೇವನ್ನು ಕರಿದು ಹಾಕಿದರೆ ಚಿಕನ್ 65 ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜ್ಯೋತಿಯವರು ಬಂದಿದ್ದಾರೆ. ಮಕ್ಕಳು ಯಜಮಾನ್ರ ಜೊತೆ ಬೆಂಗಳೂರಿಲ್ಲ ನೋಡಿ, ವಿಧಾನಸೌಧ ನೋಡಿ, ಕಬ್ಬನ್ ಪರ್ಕಲ್ ಸುತ್ತಾಡಿ ಫುಲ್ ಖುಷಿಯಾಗಿ ಇಲ್ಲಿ ಬಂದು ಅಡುಗೆ ಮಾಡಿ ಇನ್ನೇನು ಬಸ್ ಹತ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಪ್ರೀತು ಗಜಾನನ ಎಷ್ಟೇ ಕ್ಲಾಸ್? 6th ರೀ, 6ನೇ ಕ್ಲಾಸ್ ರೀ, 6th ರೀ. ಆಮೇಲೆ 4th ರೀ, 4th ಅಲ್ರಿ, 4th. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾಡ್ತಾರಮ್ಮ ಚಿಕನ್ ಚೆನ್ನಾಗಿ ಮಾಡ್ತಾರೆ, ಇಬ್ರು ಹೇಳಾಡ್ತಾ ಇದ್ದಾರೆ. ಓಕೆ, ಟೇಸ್ಟ್ ಮಾಡ್ಬೋದಾ ಮೇಡಮ್? ಹುಳಿ ಸ್ವಲ್ಪ ಜಾಸ್ತಿ ಹಾಕಿನ ಹಿಂಗಿರುತ್ತಾ? ಒಂದು ನಿಂಬೆಹಣ್ಣು ಸಾಕಿತ್ತ? ನೀವು 1.5 ಹಾಕಿದ್ರಿ. ಕಬಾಬ್ ಥರನೇ, ಆದರೆ ಕಬಾಬ್ ಅಲ್ಲ. ಇದು ಚಿಕನ್ 65, ಜ್ಯೋತಿಯವರ ಮನೆಯ 65. ಮನೆಗೆ ಮಾಡೋದು ನಿಮ್ಮಮ್ಮ, ತಿನ್ನೋಣ ತಗೋ. ತಿನ್ನೋಡು, ಮನೇಲಿ ಮಾಡೋದು ಹಿಂಗೆ ಇದೆ, ಇಲ್ಲಿ ಚೆನ್ನಾಗಿ ಮಾಡಿದಾರೆ. ಫುಲ್ ಖುಷಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿ, ಅವರ ಮಕ್ಕಳು, ಅವರ ಯಜಮಾನರೆಲ್ಲ ಬಂದಿದ್ದಾರೆ, ಒಳ್ಳೆ ಅಡುಗೆ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಬರ್ತಾ ಇದ್ದಾರೆ, ಮಧುಸೂದನ್ ರೆಡಿಯಾಗಿ ನಿಂತಿದ್ದಾರೆ, ಬಳ್ಳಿಗಳು ಹಿಡ್ಕೊಂಬಂದ್ಬಿಟ್ಟಿದ್ದಾರೆ. ಏನು ತೋರಿಸ್ತೀರಾ ಮಧುಸೂದನ್ ಅಂದೆ? ಸರ್, ತುಂಬ ಜನಕ್ಕೆ ಈ ಬಳ್ಳಿ ಬಗ್ಗೆ ಗೊತ್ತಿಲ್ಲ, ಅಮೃತ ಬಳ್ಳಿ ತೋರಿಸಿ ಉತ್ತರ ಕನ್ನಡದಿಂದ ಫೋನ್ ಮಾಡ್ತಾ ಇದೀವಿ, ನಮಗೆ ಈ ಬಳ್ಳಿ ಬಗ್ಗೆನೇ ಗೊತ್ತಿಲ್ಲ ಅಂತ ಇದ್ದಾರಂತೆ. ಜೊತೆಗೆ ಒಂದು ವಿಶೇಷವಾದಂಥ ಔಷಧಿ ನೀವು ತೋರಿಸ್ಕೊಡ್ತಾ ಇದ್ದಾರೆ, ಸಸ್ಯ ಔಷಧಿಗಳಲ್ಲಿ. ಅದ್ರ ಬಗ್ಗೆ ಮಾತಾಡೋಣ. ಮಧುಸೂದನ್ ರೆಡಿಯಾಗಿ ನಿಂತಿದ್ದಾರೆ. ಮಧು ಬನ್ನಿಪ್ಪ. ನಮಸ್ಕಾರ ಮಧು. ನಮಸ್ತೆ ಸರ್. ಮಧುಸೂದನ್ ಅವ್ರು ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಫೋನ್ ಮಾಡ್ತಾ ಇದ್ದಾರೆ, ಇದನ್ನು ತೋರಿಸಿ, ಅದನ್ನು ತೋರಿಸಿ, ಅದನ್ನು ಹೇಳಿ ಅಂತ. ಹೇಳೋದಲ್ಲ ಟೈಮ್ ಆಗ್ಬಿಡ್ತಾ ಇದೆ ಸರ್, ನಾನು ಮಾಡೋದು ಎಲ್ಲಿಂದ ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಮಧುಸೂದನ್, ಇವತ್ತೇನು ಮಾಡ್ತಾ ಇದ್ದೀರಿ? ಸರ್, ಸುಮ್ಮನೆ ಕೂತಿರ್ತಾರೆ, ಕೆಲಸ ಮಾಡ್ತಾ ಕೂತಿರ್ತಾರೆ ಅಥವಾ ಮಲಗಿರ್ತಾರೆ, ಇದ್ದಕ್ಕಿದ್ದಾಗೆ ಎದೆ ನೋವು ಸ್ಟಾರ್ಟ್ ಆಗುತ್ತೆ. ಎಸ್, ಅವ್ರಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಬಿಟ್ಟರೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ಹೃದಯಾಘಾತ ಆಗುತ್ತೆ. ಅಂದರೆ ಹೃದಯಕ್ಕೆ ಸರಬರಾಜಾಗುವಂಥ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ತುಂಬಿಕೊಂಡು ಆ ರಕ್ತನಾಳ ಬ್ಲ್ಯಾಕ್ ಆಗಿರುತ್ತೆ. ಸೊ ರಕ್ತ ಅದಕ್ಕೆ ಸಂಚಾರ ಆಗೋದಿಲ್ಲ, ಎದೆ ನೋವು ಶುರುವಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ, ಅಂದರೆ ಎದೆ ನೋವು ಶುರುವಾದಂಥ ಸಂದರ್ಭದಲ್ಲಿ
ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಅಂದರೆ ಹೃದಯಾಘಾತ ತಡೆಗಟ್ಟೋದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಸರಳವಾದಂಥ ಸಂಜೀವಿನಿನ ಇವತ್ತು ನಾನು ವೀಕ್ಷಕರಿಗೆ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಅದಕ್ಕೆ ಇನ್ನೊಂದು ಥರನೂ ಹೇಳ್ಬೋದು. ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಕಾಯಿಲೆ ಬಂದಾಗ ಪ್ರಾಬ್ಲಮ್ ಬಂದಾಗ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತೀವಿ. ಆದರೆ ಡಾಕ್ಟ್ರ್ ಹತ್ರ ಹೋಗೋದಕ್ಕಿಂತ ಮೊದಲೇ ನಾವು ಸ್ವಲ್ಪ ಪ್ರಿಕಾಷನ್ಸ್ನ ತಗೊಂಡ್ರೆ ಸಾಕಷ್ಟು ರೋಗಗಳನ್ನು ತಡೆಗಟ್ಟಬಹುದು, ಅಪಘಾತಗಳನ್ನ ತಡೆಗಟ್ಟಬಹುದು. ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಸೀರಿಯಸ್ ಇಶ್ಯೂ ರೀ. ಏನಾದ್ರು ಬಂದು ಏನಾರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ರೀ. ಏನೋ ಆಸೆ ಇಟ್ಕೊಂಡಿರ್ತೀವಿ, ಅಥವಾ ಯಾರಿಗೂ ಏನೋ ಕೊಡಬೇಕಾಗಿರ್ತೀವಿ, ಯಾರೋ ನಮಗೆ ಕೊಡಬೇಕಾಗಿರ್ತೀವಿ, ಇಲ್ಲ ಏನೋ ಹೇಳ್ಬೇಕಾಗುತ್ತೆ. ಏನೂ ಹೇಳ್ದೆ ಕೇಳದೆ ಮಲ್ಕೊಂಡಿದ್ದಾಗಲೇ ಅಥವಾ ಇನ್ನೇನೋ ಆದಾಗಲೇ ಸಡನ್ನಾಗಿ ಮಾತ್ರ ಆಗಬಾರ್ದಂತೆ. ಎಲ್ರಿಗೂ ಅವ್ರದ್ದೇ ಆದಂಥ ಸಮಸ್ಯೆಗಳು ಏನೋ ಒಂದಿರುತ್ತೆ, ಏನೋ ಹೇಳಬೇಕು ಅಂತಿರುತ್ತೆ, ಏನೋ ಮಾಡಬೇಕು ಅಂತಿರುತ್ತೆ, ಮಾಡಿದ್ನ ಹೇಳಬೇಕು ಅಂತಿರುತ್ತೆ. ಬಟ್ ಇವೆಲ್ಲ ಹೇಳಕ್ಕೆ ಚಾನ್ಸ್ ಸಿಗದೇ ಇರುವಂಥ ಒಂದೇ ಒಂದು ಸೀರಿಯಸ್ ಇಶ್ಯೂ ಅಂದರೆ ಹಾರ್ಟ್ ಅಟ್ಯಾಕ್. ಹೌದು. ಅದಕ್ಕೆ ಏನು ಹೇಳ್ತಾ ಇದ್ದೀವಿ ಅಂದರೆ ಕೊಲೆಸ್ಟ್ರಾಲ್ ಚೆಕ್ ಅಂತಾನೆ ಮಾಡ್ತಾರೆ. ನಿಮಗೆ ಎಷ್ಟು ಕೊಬ್ಬಿದೆ, ಕನ್ನಡದಲ್ಲಿ ಹೇಳೋದಂದ್ರೆ ಎಷ್ಟು ಕೊಬ್ಬಿದೆ, ಕೊಬ್ಬಿನ ಪ್ರಮಾಣ ಎಷ್ಟಿದೆ, ಈ ಪ್ರಮಾಣ ಜಾಸ್ತಿ ಇರೋ ಡೇಂಜರ್ ಇದ್ದೀರಾ ಸರ್, ಸ್ವಲ್ಪ ಇದನ್ನು ಕರಗಿಸ್ಕೊಳ್ಳಿ ಅಂತ ಮಾತ್ರೆಗಳು ಅದೆಲ್ಲ ಕೊಡೋಕ್ಕೆ ಶುರು ಮಾಡ್ತಾರೆ. ಆ ಮಾತ್ರೆಗಳನ್ನ ದಯವಿಟ್ಟು ಒಂದು ವರ್ಷಕ್ಕೆ ಒಂದ್ಸರಿ ಆದ್ರೂ ಡಾಕ್ಟರ್ ಹತ್ರಕ್ಕೆ ಹೋಗಿ ಫುಲ್ ಬಾಡಿ ಚೆಕಪ್ನ ಮಾಡಿಸ್ಕೊಂಡಾಗ ಅದ್ರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಅನಿಸುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಈ ಔಷಧಿನ ಶುರು ಮಾಡಿ 2 ತಿಂಗಳ ನಂತರ ತಿರ್ಗಾ ಟೆಸ್ಟ್ ಮಾಡಿಸಿದಾಗ ಕೊಲೆಸ್ಟ್ರಾಲ್ 0 ಆಗಿರುತ್ತೆ. ಅದಕ್ಕೆ ಚಾಲೆಂಜ್ ಅಂತ ಬೇರೆ ನಮ್ಮ ಹತ್ರ ಚಾಲೆಂಜ್ ಮಾಡ್ತಾ ಇದ್ದಾರೆ. ಹೌದು ಸರ್, ಕರೆಕ್ಟ್ ಅಮ್ಮದು? 100% ಸರ್. ಓಕೆ, ನಾನು ಕೊಟ್ಟಿರುವಂಥ ಈ ಔಷಧಿ ಯಶಸ್ವಿಯಾಗಿ ಬಹಳಷ್ಟು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನನಗೆ, ಸರ್ ನನಗೆ ಈ ಸಮಸ್ಯೆ ಇದೆ, ಇದಕ್ಕೆ ನಾನು ಏನು ಮಾಡಬೇಕು ಅಂತ. ನಾನು ಅವ್ರಿಗೆ ಹೇಳಿದಾಗ ಅದನ್ನು ಬಳಸಿ ಅದರಿಂದ ಯಶಸ್ವಿ ಆಗಿದೆ ಅಂತ ಸಾಕಷ್ಟು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ. ಎಸ್, ಆದರೆ ಸ್ಮಾಲ್ ಚೇಂಜು. ನೀವು ಡಾಕ್ಟ್ರುಗಳ ಹತ್ರ ತೋರಿಸಿ ಏನು ಮಾತ್ರೆಗಳನ್ನ ಕೊಟ್ಟಿರ್ತಾರೋ ಆ ಮಾತ್ರೆನೂ ತಗೊಳ್ಳಿ, ಇದನ್ನು ತಗೊಳ್ಳಿ. ಕಡಿಮೆ ಆದ್ಮೇಲೆ ಬೇಕಾದ್ರೆ ಯಾವುದು ನಿಲ್ಲಿಸ್ಬೇಕು ಅನ್ಸೋದು ಅದು ನಿಲ್ಲಿಸ್ಕೊಳ್ಳಿ. ದಿನನಿತ್ಯ ಮನೆಗಳಲ್ಲಿ ಸಿಗುವಂಥ ಔಷಧಿ. ಆದ್ರಿಂದ ಆ ಕೊಲೆಸ್ಟ್ರಾಲಿನ ಪ್ರಮಾಣ ಜಾಸ್ತಿ ಇರೋರು ಉಪಯೋಗಿಸುವಂತ ಒಂದು ಸಂಜೀವಿನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಕ್ಕೆ ನಿಂತಿದ್ದೀರಾ ಸರ್. ಹೃದಯಾಘಾತ ತಡೆಯಲು ಸಸ್ಯೌಷಧಿ ಬೇಕಾಗುವ ಸಾಮಗ್ರಿಗಳು: ಅಮೃತಬಳ್ಳಿ, ಬೆಳ್ಳುಳ್ಳಿ, ಶುಂಠಿ, ನಿಂಬೆ ರಸ, ತುಳಸಿ, ಜೇನುತುಪ್ಪ. ಎಂದಿನಂತೆ ಮೊದಲನೇದಾಗಿ ನಾನು ಅಮೃತಬಳ್ಳಿ ಬಳಸ್ತೀನಿ ಇದಕ್ಕೆ. ಎರಡನೇದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ. ಓಕೆ, ನಾವು ಆಹಾರ ಕ್ರಮದಲ್ಲಿ ಅದಕ್ಕೆ ನಾವು ಪ್ರತಿ ದಿವಸ ಆಹಾರ ನಾವು ಮಾಡುವಾಗ ಶುಂಠಿ ಬಳಸೋದಿರುತ್ತೆ, ಬೆಳ್ಳುಳ್ಳಿ ಬಳಸೋದಿರುತ್ತೆ. ಸಾಕಷ್ಟು ಜನಕ್ಕೆ ಬೆಳ್ಳುಳ್ಳಿ ವಾಸನೆ ಆಗೋದಿಲ್ಲ, ಶುಂಠಿ ವಾಸನೆ ಆಗೋದಿಲ್ಲ, ತಿನ್ನೋದೇ ಇಲ್ಲ. ಆದರೆ ಈ ಎರಡೂ ಪದಾರ್ಥನ ಆಹಾರದಲ್ಲಿ ಬಳಸೋ ಕಾರಣನೇ ಅದು. ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಇರುವಂಥ ಕೊಲೆಸ್ಟ್ರಾಲು ಆಹಾರದಲ್ಲಿ ಎಷ್ಟು ಬೇಕೋ ಅಷ್ಟೇ, ಅಂದರೆ ಜೀವಸತ್ವಕ್ಕೆ ರಕ್ತಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಉಳಿದಿದ್ದು ಇದನ್ನು ಕರಗಿಸ್ಬಿಡುತ್ತೆ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ. ಹಾಗಾಗಿ ಅಡುಗೆಯಲ್ಲಿ ಬೆಳ್ಳುಳ್ಳಿಯ ಏನೋ ಉಪಯೋಗ ಇದೆ, ಶುಂಠಿಯ ಉಪಯೋಗ ಇದೆ, ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನಿಲ್ಲಿ ಕೊಲೆಸ್ಟ್ರಾಲ್ ಕರಗಿಸೋದಿಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಬಳಸ್ತಾ ಇದ್ದೀನಿ. ಮೂರನೇದಾಗಿ ನಿಂಬೆಯ ರಸನ ಬಳಸ್ತಾ ಇದ್ದೀನಿ. ಇದು ಕೂಡ ರಕ್ತ ಚಲನೆಗೆ, ಅಂದ್ರೆ ಹೃದಯಕ್ಕೆ ಸರಬರಾಜಾಗುವಂತ ರಕ್ತನಾಳಗಳಿಗೆ ಏನು ಸ್ಪೀಡ್ ಬೇಕು, ರಕ್ತ ಚಲನೆಗೆ ಸ್ಪೀಡ್ ಬೇಕು, ಆ ಸ್ಪೀಡ್ ಕೊಡುವಂತ ಶಕ್ತಿ ನಿಂಬೆ ರಸಕ್ಕಿದೆ. ಹಾಗಾಗಿ ಇದಕ್ಕೆ ನಿಂಬೆ ರಸ ಬಳಸ್ತಾ ಇದ್ದೀನಿ. ಕೊನೆಯದಾಗಿ ತುಳಸಿ ಎಲೆಗಳನ್ನು ಬಳಸ್ತಾ ಇದ್ದೀನಿ. ಈ ತುಳಸಿ ಮತ್ತು ಅಮೃತ ಬಳ್ಳಿ ಇದೆರಡು ಎಲ್ಲಾ ನಾಟಿ ಔಷಧಿಗಳಲ್ಲಿ ಕಾಮನ್ ಅದು. ಹಾಗಾಗಿ ತುಳಸಿ ಬಳಸ್ತಾ ಇದ್ದೀನಿ. ಕೊನೆಗೆ ಇದನ್ನ ಜೇನುತುಪ್ಪದ ಜೊತೆಗೆ ನಾವು ಎಲ್ಲ ರಸನೂ ತೆಗೆದ್ಬಿಟ್ಟು ಜೇನುತುಪ್ಪದ ಜೊತೆ ಸೇವಿಸ್ಕೊಳ್ಳೋದು. ಒಂದು ಗಮನ ಇರಲಿ, ಸಾಕಷ್ಟು ಜನ ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳ್ತಾರೆ, ನಂಗೆ ಡಯಾಬಿಟಿಕ್ ಇದೆ, ನಾನು ಜೇನುತುಪ್ಪ ಹಾಕೋಬೋದಾ ಅಂತ. ಅಂಡರ್ಸ್ಟುಡ್ ಅದು. ನಿಮಗೆ ಡಯಾಬಿಟಿಕ್ ಇದೆ ಅಂದ್ರೆ ಜೇನುತುಪ್ಪ ಹಾಕೋಬೇಡಿ, ಹಾಗೆ ತಗೊಂಡ್ರೆ ಆಯ್ತು ಅಷ್ಟೇ. ಆ ಬಳ್ಳಿ ತೋರಿಸಿ, ಅದನ್ನ ಬಳ್ಳಿ ತೋರಿಸ್ಬೇಕು. ಅಮೃತ ಬಳ್ಳಿ ನಮ್ಮಲ್ಲಿ ಸಿಗೋದಿಲ್ಲ ಸರ್, ಅಮೃತ ಬಳ್ಳಿ ಹೇಗಿರುತ್ತೆ ನಮಗೆ ತೋರಿಸಿ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಇದು ನಿಂಗೆ ಗಿಡ ನೆಟ್ಟಿದ್ರೆ ಗಿಡ ಬರ್ಬೋದು? ಬರುತ್ತೆ ಸರ್, ಹಾಗೆ ಬರುತ್ತೆ. ಮನೆ ತುಂಬಾ ಹರಡ್ಕೊಳ್ಳುತ್ತೆ. ಒಂದು ಕಡ್ಡಿ ಹಾಕಿದ್ರೆ ಸಾಕು. ಪ್ರತಿಯೊಬ್ರು ಮನೆಯಲ್ಲೂ ಇದನ್ನ ಬೆಳಿಬೇಕು ಅಂತ ನಾನು ಕೇಳ್ತೀನಿ ಸರ್. ಈಗ ನಾನು ಮೊದಲನೇದಾಗಿ ಹೇಳಿ ಸರ್, ಅಮೃತ ಬಳ್ಳಿ ಮತ್ತು ತುಳಸಿಯನ್ನ ಸಮ ಪ್ರಮಾಣದಲ್ಲಿ ಮಿಕ್ಸಿನಲ್ಲಿ ಗಟ್ಟಿಯಾಗಿ ರಸ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ ಸರ್. ತುಳಸಿನ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಲಿಕ್ಕೆ. ಅಮೃತ ಬಳ್ಳಿಯ ಒಂದು 4 ಅಥವಾ 5 ಅಮೃತ ಬಳ್ಳಿ. ಅಮೃತ ಬಳ್ಳಿ ಕೆಟ್ಟ ಕಹಿ. ಇದನ್ನ ಗಟ್ಟಿಯಾಗಿ ನಾನು ಮಿಕ್ಸಿನಲ್ಲಿ ರಸ ತೆಕ್ಕೊಳ್ತೀನಿ ಈಗ. ಸರ್, ಅಮೃತ ಬಳ್ಳಿ ಮತ್ತು ತುಳಸಿ ಎಲೆಗಳ
ರಸವನ್ನು ನಾನು ಒಂದು 2 ಸ್ಪೂನು ಅಥವಾ 3 ಸ್ಪೂನ್ ಸಾಕು, ತುಂಬ ಏನು ಬೇಡ. ಒಂದು 3 ಸ್ಪೂನ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಬೆಳ್ಳುಳ್ಳಿ ಮತ್ತು ಶುಂಠಿಯ ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆರಡು ಸಮ ಪ್ರಮಾಣದಲ್ಲಿರಲಿ. ಹಾಕಿ ಒಂದು 5-6 ಶುಂಠಿ ಚೂರುಗಳು, ಓಕೆ. ಒಂದು 4 ಬೆಳ್ಳುಳ್ಳಿ, 4 ಅಥವಾ 5 ಬೆಳ್ಳುಳ್ಳಿ. ಓಕೆ. ಇದು ಮಿಕ್ಸಿ ಬಾಯಿಗೆ ಸಿಗೋದಿಲ್ಲ ಅನ್ನೋದಾದರೆ ಚಚ್ಚಿ ಹಾಗೆ ಅದ್ರದ್ದು ರಸ ತೆಗಿಬಹುದು. ಓಕೆ. ರಸ ಮತ್ತು ಪೇಸ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ. ಶುಂಠಿ ಬೆಳ್ಳುಳ್ಳಿ ಇದು ರುಚಿಗೆ ಮಾತ್ರ. ನಾನು ಮೊದಲೇ ಹೇಳಿದಾಗೆ ಡಯಾಬಿಟಿಕ್ ಇರೋರು ಜೇನುತುಪ್ಪ ಹಾಕೊಳ್ಳೋದು ಬೇಡ. ಒಂದು ಅರ್ಧ ಸ್ಪೂನ್ನಷ್ಟು ಜೇನನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ಕೆಟ್ಟು ಕಹಿ ಇರುತ್ತೆ, ಸ್ವಲ್ಪ ಸಿಹಿ ಆದರೆ ಒಳಗೋಗುತ್ತೆ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ ಅಲ್ಲಿ. ಸೊ ನಿಂಬೆ ಹಣ್ಣಿನ ರಸ ಒಂದು 2 ಹನಿ ಸಾಕು, ತುಂಬ ಬೇಡ, ಸಾಕು. ಎಷ್ಟು ದಿನ ಸರ್? ವಾರದಲ್ಲಿ ಒಂದು 2-3 ಸಲ ಕುಡಿದ್ರೆ ಒಳ್ಳೆಯದು, ಹಂಗಂತ ತಗೊಂಡ್ರೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ತಿಂಗಳೊಳಗೆ ರಿಸಲ್ಟ್ ಬರುತ್ತೆ ಸರ್? ಎದೆನೋವು ಕಡಿಮೆ ಆಗುತ್ತೆ, ರಕ್ತನಾಳಗಳು ಬೇಗ ಅದು ಕ್ಲಿಯರ್ ಆಗುತ್ತೆ, ಕೊಲೆಸ್ಟ್ರಾಲ್ ಬೇಗ ಕ್ಲಿಯರ್ ಆಗುತ್ತೆ. ಅಂದರೆ ಒಂದು ತಿಂಗಳು 1.5 ತಿಂಗಳು ಇದನ್ನು ತೊಗೊಂಡ್ರೆ ಸಾಕು, ರಕ್ತನಾಳದಲ್ಲಿರುವಂಥ ಕೊಲೆಸ್ಟ್ರಾಲ್ ಪ್ರಮಾಣ ಬೇಗ ಕರಗೋಗುತ್ತೆ. ಎಸ್ ಸರ್, ಇವಾಗ ಔಷಧಿ ತಯಾರಾಗೋಯ್ತು. ಸರ್, ಹೃದಯಾಘಾತವನ್ನು ತಡೆಯಬಲ್ಲ ಅದ್ಭುತ ಶಕ್ತಿ ಇರುವಂಥ ಸಂಜೀವಿನಿನ ತಯಾರಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಳ್ಳೆ ಸಂಜೀವಿನಿ ಇದು. ಕೊಲೆಸ್ಟ್ರಾಲ್, ಕೊಬ್ಬನ್ನು ಕರಗಿಸಲು ಇದನ್ನು ವಾರದಲ್ಲಿ ಒಂದು 2 ದಿನ ತೊಗೊಂಡ್ರೆ ಒಂದು 3 ತಿಂಗಳೊಳಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ರಕ್ತನಾಳಗಳ ಕ್ಲಿಯರ್ ಆಗಿರುತ್ತೆ. ಇದನ್ನು ಯಾವ ರೀತಿ ಮಾಡಿದ್ರು ಸಸ್ಯ ತಜ್ಞ ಮಧುಸೂದನ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಕೊಬ್ಬನ್ನು ಕರಗಿಸ್ಕೊಳ್ಳಿ. ಹೃದಯಾಘಾತ ತಡೆಯಲು ಸಸ್ಯೌಷಧಿ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ತುಳಸಿ ಎಲೆ, ಅಮೃತ ಬಳ್ಳಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ, ನಂತರ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಂಡು ಬೌಲ್ಗೆ ಹಾಕಿ, ಇದಕ್ಕೆ ಜೇನುತುಪ್ಪ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಹೃದಯಾಘಾತ ತಡೆಯಲು ಸಸ್ಯೌಷಧಿ ತಯಾರು. ಒಂದು ಸ್ಪೂನ್ ಕುಡಿಬೇಕಾ ದಿನ ಇದು? 1 ಸ್ಪೂನ್ ಸಾಕು ಸರ್. ನೋಡ್ಲಾ? ಸಾಕು ನೋಡಿ, ಕಹಿ ಸಿಹಿ ಎರಡೂ ಇದೆ, ಬೆಳ್ಳುಳ್ಳಿಯ ವಾಸನೆ ಇದೆ, ಪರಿಮಳ ಇದೆ, ನಿಮ್ಗೆ ಇಷ್ಟ ಆಗುತ್ತೆ. ಯಾರೋ ಹೇಳ್ತಾ ಇದ್ರು, ಮುರಳಿಯವರೇ ಆ ಥರ ಕುಡಿಯೋದಕ್ಕಿಂತ ತಿನ್ನೋದಕ್ಕಿಂತ ಡಾಕ್ಟ್ರಿಗೆ ಹೋಗಿ ಬಿಲ್ ಕಟ್ಬೋಣ ಸಾರ್ ಅಂತ ಇದ್ರು. ನೋಡಿ ಹಂಗಲ್ಲ ಸಾರ್, ಅದು ಹಂಗಾಗುತ್ತೆ ಸಾರ್. ಸರ್, ಅದು ಹಾಗೆ ಆ ಥರ ಯಾಕಾಗತ್ತೆ ಅಂತಂದರೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಇವಾಗ. ಅಂದರೆ ಅದ್ರ ಪ್ರಯೋಜನಗಳನ್ನೇ ಬಿಟ್ಬಿಟ್ಟಿದ್ದೀವಿ. ಏನಿಲ್ಲ, ನೀವು ಮನೆ ಮುಂದೆ ಈ ಬಳ್ಳಿ ಹಾಕ್ಕೊಂಡು ದಿನ ಒಂದೊಂದು ಎಲೆ ತಿನ್ನೋ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ನಿಮಗೆ ಕಹಿ ಅಂತ ಅನ್ಸೋದೇ ಇಲ್ಲ. ಉನಪ್ಪ, ನೀವು ಅದ್ರ ರುಚಿ ನೋಡಿಲ್ಲ, ಕಹಿ ಅನ್ನಿಸ್ತಾ ಇದೆ. ರಕ್ತನಾಳದಲ್ಲಿ ಕೊಬ್ಬೆ ಇರಲ್ಲ, ಇದು ಕುಡಿದ್ಬಿಟ್ರೆ ಒಂದೊಂದು ಸ್ಪೂನ್ ಏನಾರು ಈ ಪೂರ್ತಿ ಓಡೋಗ್ಬಿಡುತ್ತೆ. ಕುಡಿಯೋಕ್ಕೆ ಶುರು ಮಾಡಿಬಿಟ್ರೆ ಖಂಡಿತವಾಗ್ಲೂ ಇಲ್ಲ ಅಂದ್ಕೊಂಡಿದ್ದೀನಿ. ಈ ಥರ ಒಳ್ಳೊಳ್ಳೆ ಔಷಧಿಗಳನ್ನ ಬೇಕು, ಮಧುಸೂದನ್ ಜೊತೆ ಮಾತಾಡಬೇಕು. ಮಧುಸೂದನ್ ನಂಬರ್ ಹೇಳಿ ಸರ್. 96638 96638 63457 63457 ಈ ನಂಬರ್ಗೆ ಫೋನ್ ಮಾಡಿ ಮಧುಸೂದನ್ ಹತ್ರ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಗೌಡ್ರ ಮನೆ ಊಟದಿಂದ ಅರವಿಂದ್ ಅವರು ಬರ್ತಾ ಇದ್ದಾರೆ. ಮುರಳಿಯವರೇ, ಮಾವಿನಕಾಯಿ ಕಾಲ ಶುರು ಆಗೋಯ್ತು. ಯಾವತ್ತಾದರೂ ಮಾವಿನಕಾಯಿ ಸಾರು ತಿನ್ನಿದ್ದೀರಾ? ಅದಕ್ಕೆ ಅದನ್ನ ಹಾಕೊಂಡಿದ್ದೀರಾ? ಅದನ್ನ ಹಾಕೇನಾರು ತಿನ್ನಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಂತ ಇದ್ದಾರೆ. ಅದೇನು ಇದೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅರವಿಂದ್, ಬನ್ರಿ. JP ನಗರ 6th ಫೇಸಲ್ಲಿ ಗೌಡ್ರ ಮನೆ ಊಟ ಬೇಕು ಅಂದವ್ರು ಹೋಗ್ಬೋದು, ಒಳ್ಳೆ ಊಟನ ಮಾಡ್ಕೊಂಡು ಬರ್ಬೋದು. ಆದರೆ ನಮ್ಮ ಒಗಂಡಬ್ಬಿ ಕಾರ್ಯಕ್ರಮದಲ್ಲಿ ಏನು ಊಟ ಮಾಡಿಸ್ತಾರೆ ನಮಗೆ ಗೊತ್ತಿಲ್ಲ. ಏನು ಮಾಡಿಸ್ತಾರೆ ಮಿಸ್ಟರ್ ಅರವಿಂದ್? ಸರ್ ನಮಸ್ತೆ. ಇವತ್ತು ಮಾವಿನಕಾಯಿ ಮಟನ್ ಸಾಂಬಾರ್ ಅಥವಾ ಸಾರು ಅನ್ಬೋದು. ಆಂಧ್ರ ಸ್ಟೈಲ್ ಇದು ಆ್ಯಕ್ಚುಲಾಗಿ. ಆಂಧ್ರ ಸ್ಟೈಲಲ್ಲಿ ಮಾವಿನಕಾಯಿ ಹಾಕಿ ಮಟನ್ ಸಾಂಬಾರ್ ಮಾಡ್ತಾರಾ? ಹೌದು ಸರ್. ಯಾವ ಊರಲ್ಲಪ್ಪ? ಆಂಧ್ರದಲ್ಲಿ ಇದು ಭಾಳ ಫೇಮಸ್ ಸರ್. ಹುಳಿ ಇರುತ್ತೆ, ಚೆನ್ನಾಗಿರುತ್ತೆ, ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಇನ್ಯಾಕೆ ತಡ ಮಾಡಕ್ಕೆ ತಿಂದಿದ್ರೆ ಹೇಳಿ. ಮಾವಿನಕಾಯಿ ಮಟನ್ ಸಾರು ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ನೋ ರುಬ್ಬಿಂಗಾ? ಏನೂ ಇಲ್ಲ ಸರ್. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು
ಆಂಧ್ರ ಶೈಲಿಯ ಮಾವಿನಕಾಯಿಯ ಮಟನ್ ಸಾರನ್ನ ಮಾಡ್ತಾ ಇದ್ದಾರೆ. ಈ ಮಾವಿನಕಾಯಿಯ ಮಟನ್ ಸಾರ ಮಾಡಕ್ಕೆ ಅರವಿಂದ್ ರೆಡಿ ಆಗಿದ್ದಾರೆ, ನಾವಂತೂ ರೆಡಿ ಆಗಿದ್ದೀವಿ. ಶುರು ಮಾಡೋಣ. ಖಂಡಿತ ಒಂದು ಕುಕ್ಕರ್ ಕೊಡಿ ಸರ್, ಚಿಕ್ಕದು. ಸ್ವಲ್ಪ ಎಣ್ಣೆ ಬೇಕಾ? ಏನು ಬೇಡಿ ಸರ್, ಎಣ್ಣೆಗೆ ಏನು ಬೇಡವಾ? ಏನು ಬೇಡ. ಓಕೆ ಸರ್. ಸರ್ ಅರ್ಧ ಕೆಜಿ ಮಟನ್ ಇದೆ, ಮಟನ್ ಹಾಕೋತಾ ಇದ್ದೀನಿ. ಒಳ್ಳೆ ಅದ್ಭುತವಾಗಿರುವಂತ ಆಂಧ್ರ ಶೈಲಿಯ ಮಾವಿನಕಾಯಿಯ ಮಟನ್ ಸಾರು. ಹೌದು ಸರ್, ಮಾಂಸದ ಸಾರು. ಓಕೆ, ಒಂದು ಅರ್ಧ ಕೆಜಿ ಹಾಕೋತಾ ಇದ್ದೀನಿ. ಓಕೆ. ಈರುಳ್ಳಿ ಈರುಳ್ಳಿ ಒಂದು ಅರ್ಧ. ಓಕೆ. ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನು. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ 1 ಸ್ಪೂನು, ಒಂದು ಬಟ್ಲಷ್ಟು ಈರುಳ್ಳಿ, ಒಂದು ಅರ್ಧ ಕೆಜಿ ಮಟನ್ನು, ಅದರ ಜೊತೆಗೆ ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ. ಸರ್ ಅರಿಶಿನ ಹಾಕಿ, ಸ್ವಲ್ಪ ಅರಿಶಿನ. 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಆದ್ರೂ ಆಯ್ತು. ಸಾಕು. ಓಕೆ. ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ. ಸಾಕು ಸಾಕು. ಓಕೆ ಸರ್ ನೀರು ಹಾಕೋತೀನಿ. ಹಾಗೆ ಸರ್. ಎಷ್ಟು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಇದು? ಸರ್ ಒಂದು 4ರಿಂದ 5 ವಿಷಲ್ ಮಾಡ್ಕೊಳ್ಳೋಣ ಸರ್. ಓಕೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಈರುಳ್ಳಿ. ಮುಚ್ಚೋಣ. ಸರ್ ಮುಚ್ಕೊಳ್ಳೋಣ ಸರ್. ಒಂದು 4ರಿಂದ 5 ವಿಷಿಲ್ಲು ಈ ಕಡೆ. ಆಮೇಲೆ ಒಂದು ಸಣ್ಣ ಬಟ್ಲು ಕೊಡಿ ಸರ್. ಏನಕ್ಕೋ? ಈ ಮಾವಿನಕಾಯಿನ ಬೇಯಿಸ್ಕೋಬೇಕಾ? ಬೇಯಿಸ್ಕೊಳ್ಳೋಣ. ಮಾವಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು, ಓಕೆ, ಸ್ವಲ್ಪ ಖಾರದ ಪುಡಿ ಹಾಕಿ ಸರ್. ಖಾರದ ಪುಡಿ ಹಾಕ್ಲಾ? ಹಾಂ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನಾವು ಮಾವಿನಕಾಯಿ ಹಿಂಗೆ ತಿನ್ಬೇಕು. ಇದು ಸ್ವಲ್ಪ ಮಾಂಸಕ್ಕೆ ಹಾಕ್ಬೇಕಾದ್ರೂ ಕೂಡ ಹಂಗೆ ಹಾಕ್ಬೇಕು ಅಂತ. ಎಸ್ ಸರ್. ಉಪ್ಪು ಖಾರ ಹಾಕಿರ್ತಕ್ಕಂಥದ್ದು. ಸ್ವಲ್ಪ ನೀರು ಹಾಕೊಳ್ತೀನಿ. ಸಾಕಷ್ಟೇ ನೀರು? ಸಾಕು. ಬೇಕಲ್ಲಪ್ಪ ಅದು ಚೆನ್ನಾಗಿ. ಇನ್ನೊಂದು ಸ್ವಲ್ಪ ಹಾಕಿ, ನೀರು ಹಾಕಿರಿ, ಆ ನೀರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಲ್ವಾ? ಓಕೆ. ಉಪ್ಪು ಖಾರ ಹಾಕಿರ್ತಕ್ಕಂಥ ಮಾವಿನಕಾಯಿನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದೀವಿ. ಓಕೆ. ಇಲ್ಲಿ 4 ವಿಷಲ್ ಕೂಗಿರೋಂಥ ಮಟನ್ ಇದೆ. ಇಲ್ಲಿ ಉಪ್ಪು ಖಾರ ಹಾಕಿ ನೀರಲ್ಲಿ ಬೇಯಿಸ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಇದೆ. ಎಸ್ ಸರ್. ನೆಕ್ಸ್ಟ್ ಸರ್ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ. ಇದು ಒಂದು ಸಣ್ಣ ಬಾಣಲಿ ಕೊಡಿ ಸರ್. ಎಸ್ ಸರ್. ನೆಕ್ಸ್ಟ್ ಸರ್ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ. ಸಾಕು ಸರ್. ಚೆನ್ನಾಗಿ ಬೆಂದಿದೆಯಲ್ಲ ಮಾವಿನಕಾಯಿ? ಅಣ್ಣದಾಗ ಆಗ್ಬಿಟ್ಟಿದೆಯಲ್ಲಪ್ಪ. ಆಮೇಲೆ ಇದನ್ನ ನೋಡ್ಕೊಂಡು ಹಾಕೊಬೇಕು ಸರ್ ನೀರನ್ನ, ಇಲ್ಲ ಅಂದರೆ ತುಂಬ ಹುಳಿ ಆಗ್ಬಿಡ್ತದೆ ಸರ್. 1-2 ಚಕ್ಕೆ. ಹೌದು ಸರ್. 1-2 ಸಣ್ಣ ಚಕ್ಕೆಗಳು. ಲವಂಗ 1-3. ಲವಂಗ, ಚಕ್ಕೆ, ಏಲಕ್ಕಿ ಹಾಕ್ತೀನಿ 1-2. 1-2 ಏಲಕ್ಕಿಗಳು. ಓಕೆ ಸರ್. ನೆಕ್ಸ್ಟು ಹಾಕಿ ಸರ್. ಬೆಳ್ಳುಳ್ಳಿ ಒಂದು 4 ಮೆಣಸಿನ್ಕಾಯಿ ಹಾಕ್ತೀನಿ ಸರ್ ಅದಕ್ಕೆ. ಓಕೆ. ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಹೌದೌದು. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಹಾಕ್ಬೋದು. ಸರ್ ಆ ಮಟನ್ ಏನಿದೆ ಇದಕ್ಕೆ ಹಾಕೋಬೇಕು ನಾವು. ತೊಳಿ ಸರ್. ಓಪನ್ ಮಾಡಿ, ಏನಾಗಿದೆ ನೋಡಿ. ಓಪನ್ ಮಾಡಿ. ಓಹೋ ಹೋ 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 ಹೋ. ನಿಮ್ಮ ಹೋಟ್ಲಲ್ಲಿ ಸಿಗುತ್ತೇನ್ರಿ ಇದು? ಇಲ್ಲ ಸರ್. ಅರವಿಂದ್, ಇಲ್ಲ ಸರ್. ಸ್ಪೆಷಲ್ ಐಟಮ್ಗಳ? ಸ್ಪೆಷಲ್ ಐಟಮ್ಸ್ ಇದು. ಆಂಧ್ರ ಶೈಲಿಯ ಮಾವಿನ ಕಾಯಿಯನ್ನು ಹಾಕಿ ಮಾಡಿರ್ತಕ್ಕಂತಹ ಮಾಂಸದ ಸಾರು. ಓಹೋ, ವೆರಿ ಗುಡ್. ಇದರಲ್ಲಿ ಇಂಗ್ರೀಡಿಯೆಂಟ್ಸು ಭಾಳ ಕಡಿಮೆ. ಓಕೆ. ಚೆನ್ನಾಗಿರುತ್ತೆ. ರೈಸಿಗೆ ಭಾಳ ಫೈನ್ ಆಗಿರುತ್ತೆ. ಇದಾ? ವೆರಿ ಗುಡ್ ಸರ್. ಸರ್ ಈಗ ನಾವು ಮಿಕ್ಸ್ ಮಾಡ್ಕೋಬೋದು. ಎಷ್ಟು ಹಾಕೋಣ? ಸ್ವಲ್ಪ ಹಾಕೋಣ ಸರ್, ಹುಳಿ ತುಂಬ ಆಗ್ಬಿಡ್ತದೆ. ಸ್ವಲ್ಪ ತೊಗೊಳ್ಳಿ. ಹುಳಿ ತುಂಬ ಬಿಟ್ಬಿಟ್ಟಿರುತ್ತೆ. ಹೌದಾ? ಸ್ವಲ್ಪ ಹಾಕೊಳ್ಳೋಣ. ಓಕೆ. ಮಾವಿನಕಾಯಿಯ ಹುಳಿ ಆ್ಯಕ್ಚುಲಾಗಿ ಈ ಡಿಶ್ಗೆ ಹುಳಿನೇ ಇರಬೇಕು. ಓಕೆ. ಹುಳಿ ಇಷ್ಟಪಡೋರೆ ಇದನ್ನ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಜಾ ಇರಲ್ಲ. ಹುಳಿನ ಯಾರು ಇಷ್ಟಪಡ್ತಾರೆ. ಸಾಕ 3 ಮಾವಿನಕಾಯಿ? ಸಾಕು ಸರ್. ತೆಳುವಾದಂಥ ಸಾರು, ಮಜವಾಗಿರುತ್ತೆ ತಿನ್ನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕುದಿ ಬಂದಿದ ತಕ್ಷಣ ಗಟ್ಟಿ ಆಗ್ತದೆ. ಹೌದಾ? ಮಾಡ್ಕೊಂಡು ಸರ್ ಮಾವಿನಕಾಯಿ ಮಟನ್ ಸಾರು ಹಾಕಿ ಸರ್. ರೆಡಿ ಆಗಿದೆ. ಹಾಕಿ ಸರ್. ಸರ್ ಮಾವಿನಕಾಯಿ ಮಟನ್ ಸಾರು
ಓಕೆ, ಮಾವಿನಕಾಯಿ ಮಟನ್ ಸಾರು ಗೌಡ್ರ ಮನೆಯಿಂದ ಬಂದಿದ್ದಾರೆ. ನಮ್ಮ ಅರವಿಂದ್ ಅವರು ಬಂದಿದ್ದಾರೆ. ಒಳ್ಳೆ ಮಾವಿನಕಾಯಿ ಹಾಕಿ ಆಂಧ್ರ ಶೈಲಿಯ ಒಂದು ತೆಳುವಾದಂಥ ಸಾರನ್ನು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡೋದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾವಿನಕಾಯಿ ಹಾಕಿ ಮಟನ್ ಸಾರನ್ನ ಮಾಡ್ಕೊಳ್ಳಿ. ಮಾವಿನಕಾಯಿ ಮಟನ್ ಸಾರು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಮಟನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಮಾವಿನಕಾಯಿಗೆ ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ ಪ್ಯಾನ್ಗೆ ಹಾಕಿ ನೀರು ಸೇರಿಸಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಬೇಯಿಸಿದ ಮಟನ್, ಬೇಯಿಸಿಕೊಂಡ ಮಾವಿನಕಾಯಿ, ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಾವಿನಕಾಯಿ ಮಟನ್ ಸಾರು ಸವಿಯಲು ಸಿದ್ಧ. ಮಾವಿನಕಾಯಿ ಮತ್ತು ಮಾಂಸದ ಸಾರು ಹುಳಿ ಪ್ರಿಯರಿಗೆ ಒಳ್ಳೆ ಮಾವಿನಕಾಯಿ ಸಿಗುತ್ತೆ. ಆಮೇಲೆ ಇದಕ್ಕೆ ನಾವು ತೋತಾಪುರಿ ಯೂಸ್ ಮಾಡಬಾರ್ದು ಸರ್, ಮಾಡಬಾರ್ದಾ? ಮಾಡಬಾರ್ದು. ಇದಕ್ಕೆ ನಾವು ಯಾವುದು ಉಪ್ಪಿನಕಾಯಿ ಆಗೋದಕ್ಕೆ ಬಳಸ್ತೀವಿ ಮಾವಿನಕಾಯಿನ, ಅದನ್ನೇ ಯೂಸ್ ಮಾಡಿ. ಅದನ್ನೇ ಯೂಸ್ ಮಾಡಬೇಕು. ಚೆನ್ನಾಗಿದೆ. ಹುಳಿ ಸಿಗ್ತಾ ಇದೆ ಸರ್. ಇಲ್ಲ, ಬೇರೆ ಥರ ಇದೆ. ಯಾವಾಗಲೂ ಮಸಾಲೆಗಳನ್ನ ಹಾಕಿ ಎರಡೇ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ. ಚೆನ್ನಾಗಿದೆ ಸರ್, ಇಷ್ಟ ಆಗುತ್ತೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಹೌದು. ಏನಂದರೆ ಮಟನ್ ಸಾರು ತಿಂತಾ ಇದೀವಿ ಅಂತೆಲ್ಲ ಅನ್ಸಲ್ಲ, ಅದು ಸ್ವಲ್ಪ ಬೇಜಾರಾಗ್ಬೋದು. ಅರವಿಂದ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಚೆನ್ನಾಗಿದೆ. ಈ ಥರ ಐಟಮ್ನ ತಿನ್ನಬೇಕು, ಅರವಿಂದ್ ಅವ್ರ ಜೊತೆ ಮಾತಾಡಬೇಕು, ಗೌಡ್ರ ಮನೆ ಊಟಕ್ಕೆ ಹೋಗಬೇಕು. ಹೇಳಿ ಸರ್. ಸರ್ 7899 7899 611 611 666 666 ಫೋನ್ ಮಾಡಿ, ಅರವಿಂದೇ ಸಿಗ್ತಾರೆ. ಈ ಥರ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಅರವಿಂದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೋಮ್ ಡೆಲಿವರಿಗೂ ಕೂಡ ಇದೇ ನಂಬರ್ ಯೂಸ್ ಮಾಡ್ತಾ ಇದೀವಿ ಸರ್ ನಾವು. ಏನೋ ಬಂದು ಫೋನ್ ಮಾಡಿದ್ರೆ ಫೋನ್ ಎತ್ತರೆ ಸಾಕಪ್ಪ. ಖಂಡಿತವಾಗ್ಲೂ ಎತ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಉಳಿ 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 ಅರೆ, ಸಾರು ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾಡಿದ್ದಾರೆ ಅರವಿಂದ್ ಅವರು. ತಿಂದು ಖಾಲಿ ಮಾಡಬೇಕು, ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಮನೆಯ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.